ಮುಂದೆ ಅಜಾತಂ ಜಾಯತೆ ಯಸ್ಮಾತ್ ಅಜಾತಿ ಪ್ರಕೃತಿ ತತಃ ತತಃ ಪ್ರಕೃತೆ ಅನ್ಯಥಾ ಭಾವ ನ ಕಥಂಚಿತ್ ಭವಿಷ್ಯತಿ ಅಂತ ಹೇಳಿದ್ರು. ಇಲ್ಲಿ ಅಜಾತಂ ಯಾವುದಕ್ಕೆ ಹುಟ್ಟು ಅಂತಿಲ್ಲವೋ ಅದರ ಬ್ರಹ್ಮವಸ್ತು ಚಿನ್ಮಾತ್ರವಾಗಿರತಕ್ಕದ್ದು. ಅಜಾತಂ ಜಾಯತೆ ಯಸ್ಮಾತ್ ಯಾವುದು ಚಿತ್ತ ಈ ಬ್ರಹ್ಮದಿಂದ ಹೊರಗೆ ಬರುತ್ತೋ ಅದು ಅಜಾತಿ ಪ್ರಕೃತಿ ತತಃ. ಅಂದ್ರೆ ಇಲ್ಲೇನು ಕಾರ್ಯಕಾರಣ ಭಾವ ಮತ್ತು ಹೇತು ಫಲ ಸಂಬಂಧ ಮತ್ತು ವಿಜ್ಞಾನ ಬಾಹ್ಯ ಅರ್ಥ ಸಂಬಂಧ ಅಂತ ಮೂರು ಸಂಬಂಧಗಳನ್ನು ಹೇಳ್ಕೊಂಡು ಬರ್ತಾ ಇದೆ. ಕಾರ್ಯಕಾರಣ ಒಂದು ಮಣ್ಣಿದೆ, ಮಣ್ಣಿಂದ ಮಡಿಕೆ ಆಗುತ್ತೆ. ಅದು ಮಣ್ಣು ಅಜಾತಿ ಅಂತ ಹೇಳಿದ್ರೆ ಮಡಕೆ ಜಾತ, ಅದರಿಂದ ಉಂಟಾಗುತ್ತೆ. ಆದರೆ ಮಡಕೆಗೆ ಸಾಪೇಕ್ಷವಾಗಿ ಮಣ್ಣು ಅಂತ ಅನ್ನೋದು ಅಜಾತವೇ. ಮಣ್ಣು ಇನ್ಯಾತ್ರದಿಂದ ಹುಟ್ಟಿದ್ದು ಅದು ಬೇರೆ. ಈ ಒಂದು ಕಾರ್ಯದ ಸಂಬಂಧದಿಂದ ಕಾರಣ ಅಜಾತ, ಇದು ಕಾರ್ಯ ಕಾರಣ. ಹಾಗೆ ಬ್ರಹ್ಮನಿಂದ ಚಿತ್ತ ಅಂತ ಬರುತ್ತೆ. ಇಡೀ ಜಗತ್ತು ಬರುತ್ತೆ. ಜನ್ಮಾದ್ಯಸ್ಯತಃ ಅಂತ ಶ್ರುತಿ ಇರುತ್ತಲ್ಲ. ಆದ್ರಿಂದ ಈ ವ್ಯಾವಹಾರಿಕವಾಗಿಯೂ ಕೂಡ ಬ್ರಹ್ಮ ಅಜಾತವೇ. ಅಥವಾ ಹೇತು ಫಲ ಸಂಬಂಧ. ಹೇತು ಅಂದ್ರೆ ಪೂರ್ವರೂಪ, ಫಲ ಅಂದ್ರೆ ಉತ್ತರ ರೂಪ. ಇದು ಮೊದಲಲ್ಲಿ. ಅದರ ನಂತರ ಇಲ್ಲಿ ಕಾರ್ಯಕಾರಣ ಸಂಬಂಧ ಇಲ್ಲದೆ ಇರಬಹುದು. ಒಬ್ಬ ಹುಡುಗ ಬೆಳೀತಾನೆ, ದೊಡ್ಡದಾಗಿರ್ತಾನೆ, ಅವನು ಮುದುಕ ಆಗ್ತಾನೆ. ಇದು ಹೇತು ಫಲ ಸಂಬಂಧ. ಇಲ್ಲಿ ಕಾರ್ಯಕಾರಣ ಭಾವ ಅಂತಿಲ್ಲ. ಒಂದೇ ವಸ್ತುವಿನಲ್ಲಿ ಪೂರ್ವ ಭಾಗ ಅಪರ ಭಾಗ ಅಂತಿರುತ್ತೆ. ಹಾಗೆ ಬ್ರಹ್ಮ ವಸ್ತು ಪೂರ್ವ ಭಾಗ, ಚಿತ್ತ ಅಥವಾ ಜಗತ್ತು ಅಂತ ಅನ್ನೋದು ಅಪರ ಭಾಗ. ಹೀಗೆ ಹೇತು ಫಲ ಸಂಬಂಧ ಮತ್ತು ವಿಜ್ಞಾನ ಬಾಹ್ಯ ಅರ್ಥ ಸಂಬಂಧ. ವಿಜ್ಞಾನ ಅಂದರೆ ಈ ಚಿನ್ಮಾತ್ರವಾದದ್ದು. ಯಾವುದನ್ನು ಇದು ಪ್ರಜ್ಞಪ್ತಿಯಿಂದ ಹೇಳುತ್ತೋ ಇದು ಬಾಹ್ಯ ಅರ್ಥ. ಈ ಸಂಬಂಧಗಳನ್ನ ನಾವು ಅನ್ವಯಿಸಿ ಹೇಳೋದಾದರೆ ಅಜಾತಂ ಜಾಯತೆ ಯಸ್ಮಾತ್ ಅಜಾತಿ ಪ್ರಕೃತಿ ತತಃ ಪ್ರಕೃತೆ ಅನ್ಯಥಾ ಭಾವ ನ ಕಥಂಚಿತ್ ಭವಿಷ್ಯತಿ. ಈ ಪ್ರಕೃತಿ ಸ್ವಭಾವ ಸಿದ್ಧವಾಗಿ ಸಹಜವಾಗಿರೋದ್ರಿಂದ ಅದು ಬೇರೆ ರೀತಿಯಾಗುತ್ತೆ ಅಂತ ಹೇಳೋದು ಸಾಧ್ಯ ಇಲ್ಲ. ಅದು ಬೇರೆ ರೀತಿ ಆದರೆ ಸ್ವಭಾವ ಅಲ್ಲ. ಅದು ಈ ಸ್ವಭಾವ ಅಂತ ನಾವು ಮಾತಿಗೆ ತನ್ನ ಸ್ವರೂಪವನ್ನು ಕಳ್ಕೊಳ್ಳದೆ ಇರತಕ್ಕಂಥದ್ದು ಸ್ವಭಾವ. ತನ್ನ ಸ್ವರೂಪವನ್ನು ಕಳ್ಕೊಂಡು ವಿಕಾರ ಹೊಂದಿ ಬೇರೆ ಏನಾದರೂ ಆದರೆ ಅದು ಸ್ವಭಾವವೇ ಅಲ್ಲ. ಆದ್ದರಿಂದ ಪ್ರಕೃತೇ ಅನ್ಯಥಾ ಭಾವ ನ ಕಥಂಚಿತ್ ಭವಿಷ್ಯತಿ. ಇಲ್ಲಿ ಏನು ಕಾಂಟೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಬ್ರಹ್ಮವಸ್ತು ಅಂತ ಒಂದಿದೆ, ಜಗತ್ತು ಅಂತ ಉಂಟಾಗುತ್ತೆ. ಇಲ್ಲಿ ಚಿತ್ತ ಅಂತ ಹೇಳ್ತಾ ಇದ್ದಾರೆ. ಈ ಚಿತ್ತ ಅಂತ ಅನ್ನೋದು ಅದರಿಂದ ಬಂದ ಮೇಲೆ ಈ ಚಿತ್ತಕ್ಕೂ ಬ್ರಹ್ಮನಿಗೂ ನಾವು ಈ ಕಾರ್ಯಕಾರಣ ಸಂಬಂಧ, ಹೇತುಫಲ ಸಂಬಂಧ, ವಿಜ್ಞಾನ ಬಾಹ್ಯ ಅರ್ಥ ಸಂಬಂಧ ಹೇಳಬಹುದು ಅಂದ್ರೆ ಹೇಳೋ ಹಾಗಿಲ್ಲ. ಯಾವುದನ್ನು ಹೇಳಿದ್ರು ಕೂಡ ವಿಕಾರ ಅಂತ ಹೇಳ್ಬೇಕು ನಾವು. ಅದರಿಂದ ಪ್ರಕೃತೇ ಅನ್ಯಥಾ ಭಾವ. ಜಗತ್ತು ಬ್ರಹ್ಮ ಆಗೋಲ್ಲ. ಅಯ್ಯೋ ಬ್ರಹ್ಮ ಜಗತ್ತಾಗೋಲ್ಲ, ಬ್ರಹ್ಮ ಚಿತ್ತವಾಗೋಲ್ಲ. ಇದು ಅಜಾತಿವಾದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಅನಾದೇಹೆ ಅಂತವತ್ವಂಚ ಸಂಸಾರಸ್ಯ ನ ಸೇತ್ಸ್ಯತಿ ಅನಂತತಾ ಚ ಆದಿಮತಃ ಮೋಕ್ಷಸ್ಯ ನ ಭವಿಷ್ಯತಿ. ಅನಾದೇಹೆ ಯಾವುದಕ್ಕೆ ಆದಿ ಇಲ್ಲವೋ ಅದು ಅನಾದಿ. ಅನಾದೇಹೆ ಆದಿ ಇಲ್ಲದೆ ಇರತಕ್ಕಂಥದ್ದರ ಅಂತವತ್ವಂ ಅದಕ್ಕೆ ಕೊನೆ ಇದೆ. ಅಂತ ಅಂದ್ರೆ ಕೊನೆ, ಅಂತವತ್ವ ಅದರ ಕೊನೆಯನ್ನು ಹೊಂದಿರತಕ್ಕಂಥದ್ದು. ಇದು ಅನಾದಿಯಾಗಿರತಕ್ಕಂಥದ್ದು ಯಾವತ್ತೋ ಅಂತವಾಗುತ್ತೆ, ಅದು ಮುಗಿದು ಹೋಗುತ್ತೆ, ಅದರಲ್ಲಿ ವಿಚ್ಛಿತ್ತಿ ಇದೆ ಅಂತ ಹೇಳೋದು ನ ಸೇತ್ಸ್ಯತಿ. ಅದು ಯುಕ್ತಿಗೆ ಸರಿ ಹೋಗೋಲ್ಲ. ಯಾವುದು ಅನಾದಿಯಾಗಿದೆಯೋ ಅದು ಅನಂತವಾಗಿರಬೇಕು. ಅನಾದಿಯಾಗಿರೋದು ಬ್ರಹ್ಮವಸ್ತು ಅನಾದಿಯಾಗಿದ್ದು ಜಗತ್ತು ಬಂದ ತಕ್ಷಣ ಅದಕ್ಕೆ ಅಂತ ಆಗೋಯ್ತು, ಜಗತ್ತು ಪ್ರತ್ಯೇಕವಾಗಿ ಬಂತು ಅಂತ ಹೇಳೋದು ನ ಸೇತ್ಸ್ಯತಿ. ಇಲ್ಲಿ ಅನಾದೇಹೇ ಏನು ಹೇಳ್ತಾರೆ, ಸಂಸಾರಸ್ಯ. ಈ ಸಂಸಾರ ಅಂತಿದೆಯಲ್ಲ ಇದು ಅನಾದಿ. ಯಾವಾಗ ಶುರುವಾಯಿತು ಇದು
ಅಂತನೋ ಅನಾದಿ ಅಂತನೋ ಮಾತಿಗೆ ನಾನು ಹೋದ ಸರ್ತಿ ಹೇಳಿದ್ನಲ್ಲ, ಅಜ್ಞಾತ ಆದಿ. ಮೀಮಾಂಸಕರಲ್ಲಿ ಅನಾದಿ ಅಂತನೋ ಮಾತಿಗೆ ಅಜ್ಞಾತ ಆದಿ, ಯಾವತ್ತು ಆದಿ ಅಂತ ಗೊತ್ತಿಲ್ಲ, ಅದರಿಂದ ಅನಾದಿ. ಇಲ್ಲಿ ಬೈ ಕರ್ಟ್ಸಿ ಅನಾದಿ, ಬೈ ಕರ್ಟ್ಸಿ ಆದಿಯೇ ಇಲ್ಲ ಅಂತಲ್ಲ, ಯಾವಾಗ ಶುರುವಾಯಿತು ಗೊತ್ತಿಲ್ಲ. ಈಗ ಸಂಸಾರ ಯಾವಾಗ ಶುರುವಾಯಿತು? ಅಜ್ಞಾನದಿಂದ ಶುರುವಾಯಿತು. ಅಜ್ಞಾನ ಯಾವಾಗ ಬಂತು? ಯಾರು ಹೇಳ್ತಾರೆ? ಅಜ್ಞಾನದಿಂದಲೇ ಇಡೀ ಜಗತ್ತು ಬಂದಿರುವಾಗ ಅಜ್ಞಾನ ಯಾವಾಗ ಶುರುವಾಯಿತು ಅಂತನ್ನೋದು ಮೂಟ್ ಪಾಯಿಂಟ್. ಅದರಿಂದ ಅನಾದೇಹೇ ಸಂಸಾರಸ್ಯ ಅಂತವತ್ವಂ ನ ಸೇಚ್ಯತೆ. ಯಾವತ್ತಿಗಾದರೂ ಯಾರಿಗಾದರೂ ಈ ಸಂಸಾರ ಮುಗಿದು ಹೋಗುತ್ತೆ, ಈ ಸಂಸಾರ ಬಿದ್ದು ಹೋಗುತ್ತೆ ಅಂತ ಅನ್ನೋ ಮಾತು ನಿಲ್ಲೋಲ್ಲ. ಅನಾದೇಹೇ ಅಂತವತ್ವಂ, ಅನಾದೇಹೇ ಸಂಸಾರಸ್ಯ ನ ಸೇಚ್ಯತಿ. ಇವಾಗ ಸಂಸಾರದಲ್ಲಿದ್ದು ನಾವು ಸಂಸಾರದಿಂದ ಬಿಡಿಸ್ಕೊಳ್ಬೇಕು ಅಂತ ಇಷ್ಟೆಲ್ಲ ನಾವು ಸಾಧನಾನುಷ್ಠಾನಗಳನ್ನು ಮಾಡ್ತಾ ಇದ್ದೀವಲ್ಲ, ಇದು ನಿಷ್ಪ್ರಯೋಜಕ. ಯಾಕಂದ್ರೆ ಸಂಸಾರ ಯಾವತ್ತಿ ಮುಗಿಯುತ್ತೆ? ಮುಗಿಯೋ ಹಾಗೆ ಇಲ್ಲ. ಮತ್ತೆ ಅನಂತದಾಚ ಆದಿಮತಃ ಮೋಕ್ಷಸ್ಯ ನ ಭವಿಷ್ಯತಿ. ಯಾವತ್ತೋ ಒಂದು ದಿವಸ ಸಾಧನೆ ಮಾಡಿ ನಾವು ಜ್ಞಾನವನ್ನು ಪಡ್ಕೊಂಡು ಮೋಕ್ಷ ಅಂತ ನಾವು ಪಡ್ಕೊಳ್ತೀವಿ. ಇದು ಆದಿಮಾನ್. ಇದು ನಮಗೆ ಮೋಕ್ಷ ಯಾವಾಗಿಂದ ಇರಲಿಲ್ಲ. ಏನೋ ಒಂದು ಜ್ಞಾನ ಸಂಪಾದನೆ ಮಾಡ್ಕೊಳ್ತೀವಿ, ಸಂಪಾದನೆ ಮಾಡಿಕೊಂಡು ಮೋಕ್ಷ ಅಂತ ಬರುತ್ತೆ ನಮಗೆ. ಮೋಕ್ಷ ಅಂತ ಬಂದ್ರೆ ಇದು ಆದಿಮಾನ್, ಒಂದು ಮೊದಲು ಇರತಕ್ಕಂಥದ್ದು. ಮೊದಲು ಇರತಕ್ಕಂಥದ್ದು ಯಾವತ್ತಿಗಾದರೂ ಕೊನೆ ಇಲ್ಲದೆ ಇರುವಾಗ ಆಗುತ್ತೆಯೋ? ಅನಂತದಾಚ ಆದಿಮತಃ ಮೋಕ್ಷಸ್ಯ ನ ಭವಿಷ್ಯತಿ. ಈ ಸಂಸಾರ ಅಂತ ಅನ್ನೋದು ಹೋಗೋಲ್ಲ, ಈ ಮೋಕ್ಷ ಅಂತ ಅನ್ನೋದು ಬರೋಲ್ಲ. ಇದು ಎರಡೂ ಕೂಡ ಕಲ್ಪನೆಗಳಷ್ಟೇ ವಿನಃ ಇದರಲ್ಲಿ ಯಾವ ಪರಮಾರ್ಥವೂ ಇಲ್ಲ. ಇಲ್ಲಿ ಸಂಸಾರ ಬಂಧ, ಮೋಕ್ಷ ಅಂತನ್ನೋದು ಬಿಡುಗಡೆ. ಮೋಕ್ಷ ಅಂತನ್ನೋ ಮಾತು, ಮುಕ್ತಿ ಅಂತನ್ನೋ ಮಾತು ಮುಚ್ಚಿ ಅಂತನ್ನೋ ಧಾತುವಿನಿಂದ ಆಗುತ್ತೆ. ಮುಚ್ಚು ಅಂದ್ರೆ ಬಿಡಿಸ್ಕೊಳ್ಳೋದು, ಬಿಡೋದು ಅಂತ ಅರ್ಥ. ಮೋಕ್ಷ ಅಂದ್ರೆ ಬಿಡಿಸ್ಕೊಳ್ತಕ್ಕದ್ದು, ಬಿಡ್ತಕ್ಕದ್ದು ಅಂತ ಅರ್ಥ. ಮೋಕ್ಷ ಅಂತನ್ನೋ ಮಾತಿಗೆ ಅರ್ಥ. ಈ ಮೋಕ್ಷ ಅಂತನ್ನೋ ಮಾತು ಇರಬೇಕಾದ್ರೆ ಅದಕ್ಕೆ ಹಿಂದೆ ಯಾವುದೋ ಒಂದು ಬಂಧ ಇರಬೇಕು. ಬಂಧ ಇದ್ರೆ ಬಂಧದಿಂದ ಮೋಕ್ಷ. ಬಂಧ ಅಂತ ಇರದೇ ಇದ್ರೆ ಮೋಕ್ಷ ಅಂತನೋ ಮಾತಿಲ್ಲ. ಮೋಕ್ಷ ಅಂತನೋ ಮಾತಿಗೆ ಒಂದು ಅರ್ಥ ಬರಬೇಕಾದ್ರೆ ಬಂಧ ಅಂತ ಇರಬೇಕು. ಯಾವುದಾದ್ರೂ ಕಟ್ಟಿದ್ರೆ ಕಟ್ಟಿದ್ದ ಬಿಡಿಸ್ಕೊಳ್ಬಹುದು. ಏನು ಕಟ್ಟೇ ಇರದೇ ಇರುವಾಗ ಬಿಡಿಸ್ಕೊಳ್ಳೋದೇನು? ಮೋಕ್ಷ ಅಂತನ್ನೋದಕ್ಕೆ ಅಲ್ಲಿ ಒಂದು ವೈಯರ್ಥ, ಪದವೈಯರ್ಥ, ಅದಕ್ಕೆ ಮಾತಿಗೆ ಬೆಲೆಯೇ ಇಲ್ಲ. ಆದ್ರಿಂದ ಸಂಸಾರ ಅಂತ ಒಂದು ಇದ್ರೆ, ಸಂಸಾರ ಬಂಧರೂಪಿಯಾಗಿದ್ರೆ ಮೋಕ್ಷ ಅಂತನ್ನೋ ಮಾತಿಗೆ ಪ್ರಸಕ್ತಿ ಬರುತ್ತೆ. ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಈ ಸಂಸಾರ ಬಂಧ ಎರಡೂ ಕೂಡ, ಸಂಸಾರ ಅದರ ಬಂಧ ಮತ್ತು ಮೋಕ್ಷ, ಇದು ಯಾವುದೂ ಕೂಡ ಬ್ರಹ್ಮನಲ್ಲಿ ಯಾವ ವಿಕಾರವನ್ನು ಹೊಂದೋಲ್ಲ. ಬ್ರಹ್ಮನೇ ಸಂಸಾರದೊಳಗೆ ಸೇರ್ಕೊಂಡ, ಆಮೇಲೆ ಯಾವಾಗಲೂ ಒಂದು ಸರ್ತಿ ಮೋಕ್ಷವನ್ನು ಪಡ್ಕೊಂಡ ಅಂತನ್ನೋ ಮಾತು ಬ್ರಹ್ಮನಿಗೆ ಅನ್ವಯಿಸ್ತಕ್ಕದ್ದಲ್ಲ. ಅಂದ್ರೆ ಯಾವುದೋ ಒಂದು ಮಡಕೆಯನ್ನು ಯಾರೋ ಮಾಡಿರ್ತಾರೆ, ಅದಕ್ಕೆ ಆದಿಮಾನ್, ಅದಕ್ಕೊಂದು ಆದಿ ಅಂತಿದೆ. ಯಾವತ್ತೋ ಹೊಡೆದು ಹೋಗುತ್ತೆ. ನಾವು ಯಾವತ್ತೋ ಹುಟ್ಟಿರ್ತೀವಿ, ಯಾವತ್ತೋ ಸಾಯ್ತೀವಿ. ನಾವು ಆದಿಮಾನ್. ಇವರಿಗೆ ಅನಂತದ ನ ಸೇಚ್ಯತಿ. ಯಾವಾಗಲೂ ಒಂದು ಸರ್ತಿ ಹುಟ್ಟಿದವನು ಚಿರಕಾಲ ಹಾಗೆ ಇರ್ತಾನೆ ಅವನು ಅಂತ ಹೇಳೋದಕ್ಕೆ ಬರೋಲ್ಲ. ಅಥವಾ ಯಾವುದೋ ಒಂದು ಯಾವತ್ತಿಗೂ ಇದೆ ಇದು ಅಂತನೋ ಯಾವತ್ತಾದ್ರೂ ಹೋಯಿತು ಅಂತನೋ ಹಾಗಿಲ್ಲ. ಹೀಗೆ ಈ ಸಂಸಾರ ಮೋಕ್ಷ ಅಂತನೋ ಎರಡು ಮಾತನ್ನು ಇಲ್ಲಿ ಹೇಳಿದ್ದಾರೆ. ಒಂದು ಸಂಸಾರಸ್ಯ ಅಂತವತ್ವಂ ನ ಸೇತ್ಸ್ಯತಿ. ಸಂಸಾರ ಅಂತನೋದು ಯಾವತ್ತೂ ಕೊನೆಯಾಗೋಲ್ಲ. ಮತ್ತು ಈ ಮೋಕ್ಷ ಅಂತ ನಾವು ಪಡ್ಕೊಂಡ್ರೂ ಕೂಡ ಅದು ಅನಂತವಾಗಿ ಇರುತ್ತೆ ಅಂತ ಹೇಳುವ ಹಾಗಿಲ್ಲ. ಯಾವುದೋ ಒಂದು ಕಾಲದಲ್ಲಿ ಮೋಕ್ಷ ಪಡ್ಕೊಂಡಿರ್ತೀವಿ, ಸ್ವಲ್ಪ ಹೊತ್ತಾದ್ಮೇಲೆ ಹೊರಟೋಗುತ್ತೆ. ಇವಾಗ ಜ್ಞಾನ ಪಡ್ಕೊಂಡಿದ್ದು ಎಷ್ಟು ಕಾಲ ಇರುತ್ತೆ? ಒಂದೇನಾದ್ರೂ ಹಲ್ನೋವು ಬಂದ್ರೆ ಆ ಜ್ಞಾನ ಎಲ್ಲಿರುತ್ತೆ? ಇದು ಜ್ಞಾನ ಪಡ್ಕೊಂಡ ಜ್ಞಾನ, ಉಪಾಧಿಗಳಿಂದ ಪಡ್ಕೊಂಡ ಜ್ಞಾನ ಅದು ಎಷ್ಟು ಕಾಲ ಇರುತ್ತೆ? ಅದಕ್ಕೆ ಅನಂತತ ಚ ಆದಿಮತಃ ನ ಸೇತ್ಸ್ಯತಿ. ಇಲ್ಲಿ ಏನ್ ಹೇಳ್ತಾರೆ ಇವರು? ಈ ಸಂಸಾರ ಮೋಕ್ಷ ಒಂದು ಎರಡನ್ನು ನಾವು ಎರಡು ಆಪರೇಟಿವ್ ಕಾನ್ಸೆಪ್ಟ್ಸ್ ಅಂತಂತಾರಲ್ಲ, ಇದನ್ನ ನಾವು ಒಪ್ಕೊಂಡ್ರೆ ಇಲ್ಲಿ ಕ್ರಮಭಾವಿತ್ವ ಅಂತ ಇದೆ. ಸಂಸಾರ ಇರಬೇಕು, ಇದ್ಮೇಲೆ ಮೋಕ್ಷ ಅಂತ ಆಗಬೇಕು.
ಇವು ಸಂಸಾರ ಮೋಕ್ಷ ಎರಡೂ ಏಕಕಾಲದಲ್ಲಿ ಇರೋದು ಸಾಧ್ಯ ಇಲ್ಲ. ಒಬ್ಬ ಮನುಷ್ಯನಲ್ಲಿ ಸಹಾವಸ್ಥಾನ ಅಂತಂತಾರೆ. ಇದು ಎರಡೂ ಪರಸ್ಪರ ವಿರುದ್ಧವಾದದ್ರಿಂದ ಸಂಸಾರ ಅಂತನೋದು ಬಂಧ, ಮೋಕ್ಷ ಅಂತನೋದು ಬಿಡುಗಡೆ. ಬಂಧ ಬಿಡುಗಡೆ ಎರಡು ಒಟ್ಟಿಗೆ ಒಬ್ಬ ಮನುಷ್ಯನಲ್ಲಿ ಇರೋದು ಸಾಧ್ಯವೋ? ಇರೋದು ಸಾಧ್ಯ ಇಲ್ಲ. ಆದ್ದರಿಂದ ಕ್ರಮಭಾವಿತ್ವ ಅಂತ ಹೇಳ್ತಾರೆ. ಅಂದ್ರೆ ಸೀಕ್ವೆನ್ಷಿಯಲ್. ಮುಂಚೆ ಸಂಸಾರ ಅಂತ ಇರಬೇಕು, ಆಮೇಲೆ ಮೋಕ್ಷ ಅಂತ ಬರಬೇಕು. ಇಲ್ಲ ಮೋಕ್ಷ ಅಂತ ಅನ್ನೋದು ಇರಬೇಕು, ಅದು ಹೋಗಿ ಸಂಸಾರ ಅಂತ ಆಗಬೇಕು. ಇವಾಗ ನಮಗೆ ಬಂಧ ಅಂತಂದ್ರೆ ಯಾವುದಾದ್ರೂ ಒಂದು ಕಾಲದಲ್ಲಿ ಬಂಧ ಅಂತ ಬಂದಿರಬೇಕು. ಅದು ಬಂದಿದ್ರು ತಾನೇ ಹೋಗುತ್ತೆ. ಯಾವತ್ತಿಗೂ ಬಂಧ ಇದ್ದೇ ಇತ್ತು. ಅನಾದಿಯಾದ ಅವಿದ್ಯೆ ಅಂತ ಹೇಳಿಬಿಟ್ರೆ ಅವಿದ್ಯೆ ಹೋಗೋದಿಲ್ಲಿ. ಅವಿದ್ಯೆ ಮುಂದೆ ನಾವು ಜ್ಞಾನದಿಂದ ಹೋದ್ರೂ ಕೂಡ ಹಿಂದಿನಿಂದ ಬರುತ್ತೆ. ವಾಸನೆಗಳನ್ನ ಅನುಸರಿಸಿ ಬರುತ್ತೆ. ಅದರ ಪಿಶಾಚಿ ಹೋದಿಯ ಪಿಶಾಚಿ ಇದ್ರೆ ಬಂದೇ ಗವಾಕ್ಷೆಯಿಂದ ಅಂತ. ಇದು ಅವಿದ್ಯಾ ಅಂತ ನಾವು ಹೀಗೆ ಅನಾದಿ ಅಂತ ನಾವು ಹೇಳಿಬಿಟ್ರೆ ಅನಂತದ, ಅದು ಹೋಗೋದೇ ಇಲ್ಲ. ಆದ್ರಿಂದ ಅವಿದ್ಯೆಗೆ ನಾವು ಆದಿ ಸಾದಿ ಅಂತ ನಾವು ಹೇಳಬೇಕು. ಸಾದಿ ಯಾವುದಕ್ಕೆ ಆದಿ ಇದೆಯೋ ಅದು ಇದ್ರೆ ಮಾತ್ರ ಅದು ಹೋಗಬಹುದು. ಇವಾಗ ಸಂಸಾರಕ್ಕೆ ಅನಂತದ ಅಂತ ಹೇಳಿ ಅನಾದಿ ಅಂತ ಹೇಳಿದ ಮೇಲೆ ಅನಂತದ ಇದೆ. ಆದ್ರೆ ಈ ಬಂಧ ಅಂತನ್ನೋದು ಸಂಸಾರದಲ್ಲಿ ಸೇರಿರತಕ್ಕಂಥ ಒಂದು ಗುಣ. ಅಂದ್ರೆ ಸಂಸಾರ ಸ್ವತಃ ಬಂಧ ಅಲ್ಲ, ಮೋಕ್ಷವೂ ಅಲ್ಲ. ಸಂಸಾರ ಅಂತನ್ನೋದ್ರಲ್ಲಿ ಬರತಕ್ಕ ಬಂಧ, ಅದರಿಂದ ಮೋಕ್ಷ. ಈ ಬಂಧ ಮೋಕ್ಷ ಎರಡೂ ಸಂಸಾರದಲ್ಲಿ ಇದ್ದುಕೊಂಡೇ ಇರಬಹುದಾದದ್ದು. ಅದು ಇಲ್ಲಿ ಅವ್ರು ಹೇಳ್ತಾ ಇರೋದು ಅದನ್ನ. ಇವಾಗ ಮೋಕ್ಷವಾಗಬೇಕಾದ್ರೆ ಸಂಸಾರ ಬಿಡಬೇಕು ಅಂತನ್ನೋದು ಅದು ಯುಕ್ತಿಯಿಂದ ನಿರ್ಣೀತವಾಗತಕ್ಕದ್ದಲ್ಲ. ಯಾಕಂದ್ರೆ ಸಂಸಾರ ಅನಾದಿಯಿಂದ ಬಂದದ್ದು, ಅದು ಯಾವತ್ತಿಗಾದರೂ ಮುಗಿಯುತ್ತೆ ಅಂತ ಹೇಳೋದು ಸಾಧ್ಯ ಇಲ್ಲ. ಆ ಜ್ಞಾನಿಯಾದವರಿಗೆ ಕೂಡ ಜಗತ್ತೆಲ್ಲಿ ಹೋಗುತ್ತೆ? ಅವರಿಗೆ ಜಗತ್ತಿದ್ದೇ ಇರುತ್ತೆ. ದೇಹ ಎಲ್ಲಿ ಹೋಗುತ್ತೆ? ದೇಹ ಇದ್ದೇ ಇರುತ್ತೆ. ಅದು ಅನಾದಿಯಿಂದ ಬಂದದ್ದು, ಅದು ವಾಸನೆಗಳು ಹೋಗೋವರೆಗೆ ಇದ್ದೇ ಇರಬೇಕು. ಹೀಗೆ ಸಂಸಾರ ಅಂತನ್ನೋ ಕಾನ್ಸೆಪ್ಟ್ ಇಟ್ ಕ್ಯಾನ್ ನೆವರ್ ಬಿ ಇರಾಡಿಕೇಟೆಡ್. ಎಷ್ಟು ಜ್ಞಾನಿಯಾದರೂ ಕೂಡ, ಎಷ್ಟು ಮೋಕ್ಷ ಬಂದರೂ ಕೂಡ ಅವ್ರಿಗೆ ಜಗತ್ತು ಅಂತ ಅನ್ನೋದು ಎಲ್ಲೂ ಹೋಗೋಲ್ಲ, ಸಂಸಾರ ಅಂತ ಅನ್ನೋದು ಹೋಗೋಲ್ಲ, ಅದಿದ್ದೇ ಇರುತ್ತೆ. ಜಗತ್ತಿನಲ್ಲಿರೋ ಎಲ್ಲರೂ ಜ್ಞಾನಿಗಳಾದರೂ ಮುಕ್ತರಾದರೂ ಅಂತಂದ್ರೂ ಕೂಡ ಜಗತ್ತಿದ್ದೇ ಇರುತ್ತೆ. ಅವ್ರು ದೇಹದಲ್ಲಿ ಇದ್ದುಕೊಂಡು ತಾನೇ ಜ್ಞಾನವನ್ನು ಪಡ್ಕೊಳ್ಬೇಕು. ಆ ಜ್ಞಾನವನ್ನು ಪಡ್ಕೊಂಡ ಮೇಲೆ ಮುಕ್ತಿಯ ಸುಖ ದೇಹದಲ್ಲಿ ತಾನೇ ಅನುಭವಿಸ್ಬೇಕು ಅವರು. ಸೊ ಈ ದೇಹ ಅಂತನೋ ಸೋಪಾರಂಭ ಅಂತ ಹೇಳಿ ಇಲ್ಲಿ ಕ್ರಮಭಾವಿತ್ವ ಅಂತನೊಂದು ಎಲ್ಲಿ ಹೇಳ್ತಾ ಇದ್ದೀವಿ ನಾವು? ಬಂಧ ಮೋಕ್ಷ ಇದು ಎರಡಕ್ಕೆ ಕ್ರಮಭಾವಿತ್ವ ಅಷ್ಟೇ ವಿನಃ ಈ ಸಂಸಾರಕ್ಕೆ ಕ್ರಮಭಾವಿತ್ವ ಅಂತಿಲ್ಲ. ಅದು ಯಾವಾಗಲೂ ಇರತಕ್ಕದ್ದು. ಈ ಬಂಧದಿಂದ ಮೋಕ್ಷ. ಬಂಧ ಮೊದಲು ಪೂರ್ವಾವಸ್ಥೆಯಲ್ಲಿದ್ದು ಅದರಿಂದ ಮೋಕ್ಷವಾಗಬೇಕು, ಅಥವಾ ಸಂಸಾರ ಅಂತ ಒಂದಿದ್ದು ಸಂಸಾರದಿಂದ ಬಂಧ ಆಗಬೇಕು. ಇದು ಸನಿಮಿತ್ತತ್ವ. ಸನಿಮಿತ್ತತ್ವ ಅಂದ್ರೆ ಯಾವುದಾದರೂ ಒಂದು ಬೇರೆ ಕಾರಣ ಇದ್ದು ಬೇರೆ ಕಾರಣದಿಂದ ಇದು ಬಂತು ಅಂತ ಹೇಳಿದ್ರೆ ಸನಿಮಿತ್ತ. ಒಂದು ಕಾರಣ ಹಿಂದೆ ಇದೆ, ಆ ಕಾರಣದಿಂದ ಇದು ಬಂತು, ಸನಿಮಿತ್ತತ್ವ. ಈ ಸಂಸಾರ, ಈ ಮೋಕ್ಷ ಅಂತ ಒಂದಿತ್ತು, ಅಲ್ಲಿರತಕ್ಕಂಥ ಜ್ಞಾನ ಹೋಯಿತು, ಜ್ಞಾನ ಹೋದ ಮೇಲೆ ಸಂಸಾರ ಅಂತ ಬಂತು. ಅಂದ್ರೆ ಸನಿಮಿತ್ತ. ಜ್ಞಾನ ಹೋಗಲಾಗಿ ಅವಿದ್ಯೆ ಬರಲಾಗಿ ಸಂಸಾರ ಅಂತ ಒಂದು ಬಂತು. ಅಂದ್ರೆ ಹೀಗೆ ಒಂದು ಹೋಗಿ ಒಂದು ಬಂದ್ರೆ ಸ್ವಭಾವ ಆಗೋಲ್ವಲ್ಲ, ಅದು ಪ್ರಕೃತಿ ಆಗೋಲ್ವಲ್ಲ. ಸನಿಮಿತ್ತ ಅಂತನ್ನೋದಕ್ಕೆ ಸ್ವತಃ ಅಭಾವಾತ್ ಅಪರಮಾರ್ಥ ಪ್ರಸಂಗ. ಯಾವುದೋ ಒಂದು ಕಾಲದಲ್ಲಿ ಬಂತು, ಯಾವುದೋ ಕಾಲದಲ್ಲಿ ಹೊರಟೋಯ್ತು. ಇದಕ್ಕೆ ಪರಮಾರ್ಥ ಅಂತ ಏನಿದೆ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಆದಾವಂತೆ ಜಯನ್ನಾಸ್ತಿ ವರ್ತಮಾನೇಪಿ ತತ್ತಥಾ. ಅಂದ್ರೆ ವೈದಂತಿಪ್ಪ ಕನ್ನಡದಲ್ಲೂ ಈ ಮಾತು ಬಂತಲ್ಲ, ಯಾವುದು ಮೊದಲಲ್ಲಿ ಇಲ್ಲವೋ ಯಾವುದು ಕಡೆಯಲ್ಲಿ ಇಲ್ಲವೋ ಅದನ್ನು ಈಗಿದೆ ಅಂತ ಹೇಳೋದು ಹೇಗೆ? ಸಂಸಾರ ಆದಿಮಾನ್ ಅಂತ ಹೇಳಿದ್ರೆ ಅದು ಅಂತತ್ವವೂ ಆಯಿತು. ಜ್ಞಾನ ಬಂದ ಮೇಲೆ ಸಂಸಾರ ಇರೋಲ್ಲ, ಜ್ಞಾನಕ್ಕೆ ಮೊದಲು ಸಂಸಾರ ಇರಲಿಲ್ಲ, ಈಗ ಸಂಸಾರ ಇದೆ ಅಂತ ಅನ್ನೋದು ಹೇಗೆ ನಾವು? ಅಂದ್ರೆ ಪರಮಾರ್ಥ ಸತ್ಯ ಹೇಗೆ ವ್ಯವಹಾರದಲ್ಲಿ ಇರಬಹುದು, ಪಾರಮಾರ್ಥಿಕವಾಗಿ ಸಂಸಾರ ಇದೆ ಅಂತ ಅನ್ನೋದು ಹೇಗೆ? ಸನಿಮಿತ್ತತ್ವ ಇದನ್ನು ಹೇಳ್ತಾರೆ. ಅಥವಾ
ಯಾವುದೂ ಕಾರಣ ಇಲ್ಲದೇನೆ ತಾನೇ ತಾನಾಗಿ ಬಂತು. ನಿರ್ನಿಮಿತ್ತತ್ವ ಅಂತ ಹೇಳ್ತಾರೆ. ಸಂಸಾರ ಯಾವ ಬಂಧ, ಯಾವ ಕಾರಣವೂ ಇಲ್ಲದೆ ತಾನೇ ಬಂತು. ಮೋಕ್ಷ ಅಂತನ್ನೋದು ಯಾವ ಕಾರಣವೂ ಇಲ್ಲದೆ ತಾನೇ ಬಂತು. ಹೀಗೆ ಹೇಳೋ ಹಾಗಿದ್ರೆ ನಮ್ಮ ಸಾಧನೆಗಳೆಲ್ಲ ಯಾತಕ್ಕೆ? ಈ ಜ್ಞಾನ ಯಾತಕ್ಕೆ? ನಿರ್ನಿಮಿತ್ತವಾಗಿ ಯಾವುದೋ ಕಾಲದಲ್ಲಿ ಬರುತ್ತೆ, ಯಾವುದೋ ಕಾಲದಲ್ಲಿ ಹೊರಟೋಗುತ್ತೆ. ಅದು ಈ ನಮ್ಮ ಸಾಧನೆಗಳೆಲ್ಲ ಮಾಡಿದ್ರೆ ಬರುತ್ತೆ ಅಂತ ಅನ್ನೋದು ಹೇಗೆ? ಅಲ್ಲಿ ನಿರ್ನಿಮಿತ್ತ ಅಂತ ನಾವು ಹೇಳಿಬಿಟ್ರೆ ಹೀಗೆ ಈ ಸಂಸಾರ ಮೋಕ್ಷ ಇದು ಎರಡು ಕಾನ್ಸೆಪ್ಟ್ಸ್ ಅಲ್ಲಿ ಕ್ರಮಭಾವಿತ್ವ ಅಂತ ಒಪ್ಪಿಕೊಳ್ಳೋದು ಮೊದಲನೇ ತಪ್ಪು. ಕ್ರಮಭಾವಿತ್ವ ಅಂತ ಒಪ್ಪಿಕೊಂಡ ಮೇಲೆ ಅದು ಸನಿಮಿತ್ತವೋ ನಿರ್ನಿಮಿತ್ತವೋ ಅಂತ ಹೇಳತಕ್ಕದ್ದು ತಪ್ಪು. ಅಂದ್ರೆ ಏನಾಯಿತು, ವಾಸ್ತವವಾಗಿ ಈ ಮೋಕ್ಷ ಅಂತನ್ನೋದು ಯಾವುದರಿಂದಲಾದರೂ ಪಡ್ಕೊಳ್ಳತಕ್ಕದ್ದಲ್ಲ. ಇದು ಸಾಧ್ಯ ಅಂತಾರೆ, ಸಿದ್ಧ ಅಂತಂತಾರೆ. ಇವ ಸಾಧ್ಯ. ಸ್ವರ್ಗ ಕಾಮೋ ಯಜೇತ, ವೇದಗಳಲ್ಲಿ ಬ್ರಾಹ್ಮಣಗಳಲ್ಲಿ ಹೇಳುತ್ತೆ. ಪಶುಕಾಮ ಯಜೇತ, ಯಾರಿಗಾದರೂ ಸ್ವರ್ಗ ಅಂತ ಬೇಕಿದ್ರು ಅಂದ್ರೆ ಅಗ್ನಿಷ್ಠೋಮೇನ ಯಜೇತ, ಅಗ್ನಿಷ್ಠೋಮದಿಂದ ಅವನು ಮಾಡಿಕೊಳ್ಬೇಕು. ಪಶುಕಾಮ ಇನ್ಯಾಗ್ರಾಯಣೆ ಇತ್ಯಾದಿಯಾಗಿ ಏನೋ ಹೇಳ್ತಾರೆ. ಇಲ್ಲಿ ಏನು, ಇಲ್ಲಿಯವರೆಗೂ ಅವನಿಗೆ ಇರಲಿಲ್ಲ. ಈ ಒಂದು ಕ್ರಿಯೆ ಮಾಡಿದ ಮೇಲೆ ಸ್ವರ್ಗ ಅಂತ ಒಂದು ಬಂತು. ಇದು ಉತ್ಪಾದ್ಯ. ಒಂದು ಕ್ರಿಯೆ ಮಾಡಿದ ಮೇಲೆ ತಾನಾಗಿ ಒದಗಿ ಬರತಕ್ಕಂತಹದ್ದು ಉತ್ಪಾದ್ಯ. ಮಿಕ್ಕಾದ ಹಾಗೆ ಏನೋ ಹೇಳ್ತಾರೆ, ಸಂಚಾರಿ ಅದು ಇದು ಹೇಳ್ತಾರೆ. ಅಂತೂ ಮೊದಲು ಇರದೇ ಇದ್ದದ್ದು ಹೊಸದಾಗಿ ಒಂದು ಬಂತು. ಹಾಗೆ ನಮಗಿವಾಗ ಮೋಕ್ಷ ಇಲ್ಲ. ನಾವು ಜ್ಞಾನವನ್ನು ಪಡ್ಕೊಂಡು ವೇದಾಂತವನ್ನು ಓದಿದ್ವು, ಜ್ಞಾನವನ್ನು ಪಡ್ಕೊಂಡು ಒಂದು ಮೋಕ್ಷ ಅಂತ ಬಂತು. ಈ ಮೋಕ್ಷವೂ ಉತ್ಪಾದ್ಯವಾಯಿತು. ಸ್ವರ್ಗವನ್ನು ಇವನು ಪಡ್ಕೊಂಡ ಮೇಲೆ ಸ್ವರ್ಗದಲ್ಲಿ ಎಷ್ಟು ಕಾಲ ಇರ್ತಾನೆ ಅವನು? ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ಚವಂತಿ. ಪುಣ್ಯ ಇರೋಷ್ಟು ದಿವಸ ಸ್ವರ್ಗ ಕಾಲದಲ್ಲಿ ಇರ್ತಾನೆ, ಸ್ವರ್ಗಲೋಕದಲ್ಲಿ ಇರ್ತಾನೆ. ಪುಣ್ಯ ಮುಗೀತು, ಇವನು ಮಾಡಿದ ಕ್ರಿಯೆ ಇದು ನಶಿದಿ ಹೋಯಿತು ಅಂದ್ರೆ ಅವನಿಗೆ ಸ್ವರ್ಗ ಎಲ್ಲಿರುತ್ತೆ? ಸ್ವರ್ಗದಿಂದ ತಿರುಗಿ ಇಲ್ಲೇ ಬರ್ತಾನೆ. ಹಾಗೆಯೇ ಮೋಕ್ಷವೂ ಕೂಡ ನಾವು ಜ್ಞಾನ 6 ತಿಂಗಳು ಅಭ್ಯಾಸ ಮಾಡಿ ಒಂದು ಜ್ಞಾನ ಅಂತ ಪಡ್ಕೊಂಡ್ವು. ಎಲ್ಲೋ ಗುರುಗಳ ಹತ್ರ ಹೋದ್ರು, 6 ವರ್ಷ ಓದಿದ್ವು, ನಾವು ಒಂದು ಜ್ಞಾನ ಅಂತ ಬಂತು. 2 ದಿವಸ ಇರಬಹುದು, 6 ವರ್ಷ ಇರಬಹುದು. ತಿರುಗಿ ಆ ಜ್ಞಾನ ಶಾಶ್ವತವಾಗಿರುವಂತಹ ಜ್ಞಾನ ಅಲ್ಲ. ಅದು ನಾವು ಎಷ್ಟು ಕಷ್ಟಪಟ್ಟಿರ್ತೀವೋ ಅಂಥ ಜ್ಞಾನ ಅದು. ಇದು ಶಾಶ್ವತವಾಗಿರುತ್ತೆ ಅಂತ ಅನ್ನೋ ಜ್ಞಾನ ಅಲ್ಲ. ಇದು ನಮ್ಮ ಸಾಯೋ ಹೊತ್ತಿಗಿರೋ ಒಂದು ಕಾಯುತ್ತೆ ಅಂತ ಅಲ್ಲ ಇದು ಜ್ಞಾನ. ಇದು ಮೋಕ್ಷ ಅಂತ ಅನ್ನೋದು ಹೀಗೆ ಅದಕ್ಕೆ ಅಂತವತ್ವ ಅಂತ ಸಿದ್ಧವಾಗಿದೆ. ಅದಕ್ಕೆ ಉತ್ಪಾದ್ಯ ಅಂತ ಆಗಿದ್ರೆ ಅಂತವತ್ವ ಅಂತ ಇದೆ. ಅಂದ್ರೆ ಜ್ಞಾನಪರಾಧೀನವಾಗಿ ಮೋಕ್ಷ ಅಂತ ಇದ್ರೆ ಈ ಜ್ಞಾನದ ಬಲ ಎಲ್ಲಿ ಹೋಗುತ್ತೋ ಅಲ್ಲಿ ಈ ಮೋಕ್ಷ ಅಂತ ಅನ್ನೋ ಕಾನ್ಸೆಪ್ಟು ಹೋಯಿತು. ಜೀವನ್ಮುಕ್ತರಾದವನು ಕೂಡ 2 ದಿವಸ ಜೀವನ್ಮುಕ್ತನಾಗಿರ್ತಾನೆ. ಅವನು ಕಡೆಗಾಲದಲ್ಲಿ ಏನಾದರೂ ತೊಂದರೆ ಆದರೆ ಅವನ ಜೀವನ್ಮುಕ್ತಿ ಎಲ್ಲ ಹೊರಟೋಗುತ್ತೆ. ಅವನಿಗೆ ಆ ಒಂದು ಈ ಥರ ಆಗತ್ವ ಅದೆಲ್ಲ ಹೊರಟೋಗುತ್ತೆ. ಹೀಗೆ ಮೋಕ್ಷ ಅಂತನೂ ಉತ್ಪಾದ್ಯ ಅಂತನೂ ನಮ್ಮಲ್ಲಿ ಹೇಳೋದು. ಮೋಕ್ಷ ಅಂತನ್ನೋದನ್ನು ಯಾವುದಾದ್ರೂ ಒಂದು ಸಾಧನೆಯನ್ನು ಅನುಷ್ಠಾನ ಮಾಡಿ ನಾವು ಪಡ್ಕೊಳ್ಳತಕ್ಕಂಥದ್ದು ಮೋಕ್ಷ ಅಲ್ಲ. ಮೋಕ್ಷ ಅಂತನ್ನೋದು ಬ್ರಹ್ಮನ ಸ್ಥಿತಿ ಸಿದ್ಧವಾದದ್ದು, ಯಾವಾಗಲೂ ಇರತಕ್ಕಂಥದ್ದು. ನಾವು ಸಂಸಾರದಲ್ಲಿ ಇದ್ದಾಗ ಕೂಡ ಮೋಕ್ಷ ಏನು ಹೋಗಲಿಲ್ಲ. ಮೋಕ್ಷ ಅಂತನ್ನೋದು ಅದರ ಒಂದು ತೆರೆ, ಅದನ್ನು ಕಳ್ಕೊಂಡ್ರೆ ಅದನ್ನು ನಾವು ಪಡ್ಕೊಂಡ ಹಾಗಷ್ಟೇ ವಿನಃ ಮೋಕ್ಷವನ್ನು ಪಡ್ಕೊಳ್ಳೋದು ಅಂತನ್ನೋದು ಇಟ್ಸ್ ಎ ಕರ್ಟ್ಸಿ, ಇಟ್ಸ್ ಎ ಸ್ಟೇಟ್ಮೆಂಟ್ ಆಫ್ ಕರ್ಟ್ಸಿ. ನಮ್ಗೆ ಇಲ್ಲದೇ ಇದ್ದುದನ್ನು ನಾವು ಪಡ್ಕೊಂಡ್ವು ಅಂತ ಅನ್ನೋದಲ್ಲ, ಇದ್ದದ್ದನ್ನ ನಾವು ಕಂಡುಕೊಂಡು. ಅಲ್ಲಿ ಕಂಠಚಾಮೀಕರಣ್ಯಾಯ ಅಂತಂತಾನೆ. ಕುತ್ತಿಗೆಯಲ್ಲಿ ಒಂದು ಹಾರ ಹಾಕೊಂಡಿರ್ತಾನೆ. ಅವನು ಎಲ್ಲಾ ಕಡೆಯಲ್ಲೂ ಹಾರ ಹುಡುಕ್ತಾನೆ. ಎಲ್ಲೋಯ್ತು ಅಂತ ಹಾರ ಹುಡುಕ್ತಾನೆ. ಆಗ ಯಾರೋ ಬಂದು ನೀನು ಕುತ್ತಿಗೆಯಲ್ಲಿದೆ ನೋಡು ಅಂತಂತಾರೆ. ಆಗ ಅವನಿಗೆ ಹಾರ ಹೊಸದಾಗಿ ಬರಲಿಲ್ಲ. ಕಂಠಚಾಮೀಕರಣ್ಯಾಯದಲ್ಲಿ ಕುತ್ತಿಗೆಯಲ್ಲಿದ್ದ ಹಾರ ಹೊಸದಾಗಿ ಅವನು ಪಡ್ಕೊಳ್ಳಿಲ್ಲ. ಯಾವಾಗಲೂ ಅಲ್ಲೇ ಇತ್ತು. ಅದು ಹುಡುಕ್ತಾ ಇರೋವಾಗಲೂ ಅಲ್ಲಿಯೇ ಇತ್ತು. ಅದು ಇವನು ಇಲ್ಲ ಅಂತ ಅಂದ್ಕೊಂಡಿದ್ದಾಗಲೂ ಅದು ಅಲ್ಲಿಯೇ ಇತ್ತು. ಇವನು ಬೇರೆಯವನು ಬಂದು ನೀನು ಕುತ್ತಿಗೆಯಲ್ಲಿದೆ ನೋಡು ಅಂತ ಹೇಳಿ ಗುರುಗಳು ಶಾಸ್ತ್ರವೋ ಏನು ಹೇಳುತ್ತೆ, ಹೀಗೆ ಮೋಕ್ಷ ಅಂತನೋ ನಿನ್ನ ಸಹಜವಾದ ಸ್ಥಿತಿ. ಹೀಗೆ ಹೇಳಿದ ತಕ್ಷಣ ಇವನಿಗೆ ಕೊತ್ತು ಮುಟ್ಟು ನೋಡಿಕೊಂಡು ಇಲ್ಲಿ ಹಾರ ಇದೆ ಅಂತ ಅಂದ್ಕೊಂಡ್ರು ಕೂಡ ಅವನಿಗೆ ಹೊಸದಾಗಿ ಪಡ್ಕೊಂಡಷ್ಟೇ ಸಂತೋಷ ಆಗುತ್ತೆ. ಯಾಕೆಂದ್ರೆ ಹಾರ ಹೋಯಿತು ದುಃಖ ಪಡ್ತಾ ಇದ್ದಾಗ ಅವನ ಹಾರ ಇಲ್ಲೇ ಇದೆ ಅಂತ ಅಂದ್ಕೊಂಡಾಗ ಸಂತೋಷ ಇರುತ್ತೆ.
ಈ ಮುಕ್ತಿಯಲ್ಲಿ ಬರತಕ್ಕಂತಹ ಆನಂದಾನುಭವ ಜ್ಞಾನದಿಂದ ಬರಬಹುದು. ಆದ್ರೆ ಮುಕ್ತಿ ಅಂತ ಅನ್ನೋದು ಹೊಸದಾಗಿ ಬರ್ತಕ್ಕಂಥಲ್ಲ. ಅದು ಬ್ರಹ್ಮನ ಸ್ವರೂಪವೇ ಮುಕ್ತಿ. ಅದು ಬ್ರಹ್ಮಣ ಇದು ಸ್ವರೂಪಂ, ಅದು ಸ್ವರೂಪ ಸಿದ್ಧವಾದದ್ದು. ಆದ್ದರಿಂದ ಇಲ್ಲಿ ಮೋಕ್ಷ ಅಂತನ್ನೋದನ್ನ ನಾವು ಹೊಸದಾಗಿ ಪಡ್ಕೊಳ್ಳೋದಲ್ಲ. ಮತ್ತು ಈ ಸಂಸಾರ ಅಂತನ್ನೋ ಬಂಧವೂ ಕೂಡ ಪರ್ ಕಾಂಟ್ರಾ ಇದು ವಾಸ್ತವವಾಗಿ ಬಂಧ ಅಲ್ಲ. ನಾವು ಬಂಧ ಅಂತ ಅಂದ್ಕೊಂಡ್ರೆ ಬಂಧ ಅಷ್ಟೇ, ಅದು ಬಂಧ ಅಂತ ಅಂದ್ಕೊಳ್ದೇ ಇದ್ರೆ ಬಂಧ ಅಲ್ಲ ಅದು. ಸೊ ಮೋಕ್ಷ ಹೇಗೆ ಯಾವಾಗಲೂ ಇರತಕ್ಕದ್ದು, ಈ ಬಂಧ ಯಾವಾಗಲೂ ಇಲ್ಲದೇ ಇರತಕ್ಕದ್ದು. ಎಲ್ಲ ಪರಸ್ಪರ ವಿರೋಧ ಹೇಳ್ತಾನೆ. ಬಂಧ ಅಂತಿದ್ದಲ್ಲಿ ಮೋಕ್ಷ ಇಲ್ಲ, ಮೋಕ್ಷ ಅಂತಿದ್ದಲ್ಲಿ ಬಂಧ ಇಲ್ಲ. ಮೋಕ್ಷ ಅಂತ ಅನ್ನೋದು ಯಾವಾಗಲೂ ಇದೆ ಅಂತಂದ್ರೆ ಏನರ್ಥ? ಈ ಬಂಧ ಅಂತ ಅನ್ನೋದು ಯಾವಾಗಲೂ ಇಲ್ಲ ಅಂತಲೇ ಅರ್ಥ. ಆದ್ದರಿಂದ ಸಂಸಾರ ಬಂಧ ಅಂತನ್ನೋದು ಕೇವಲ ಕಲ್ಪನಾ ವಿಶೇಷ ಅಷ್ಟೇ ವಿನಃ ವಾಸ್ತವವಾಗಿ ಸಂಸಾರ ಬಂಧ ಅಲ್ಲ. ಹೇಗೆ ನಾವು ಪಡ್ಕೊಳ್ತಕ್ಕಂತಹ ಮುಕ್ತಿ ಉತ್ಪಾದ್ಯವಲ್ಲವೋ ಈ ಸಂಸಾರವೂ ಕೂಡ ಹೇಯವಾದದ್ದಲ್ಲ. ಇದನ್ನು ಹೇಳ್ತಾ ಇಲ್ಲಿ ಅನಂತದಾಚ ಆದಿಮತಃ ಮೋಕ್ಷಸ್ಯ ನ ಭವಿಷ್ಯತಿ. ಇಲ್ಲಿ ಮುಕ್ತಿ ಅಂತನ್ನೋ ಮಾತನ್ನು ಏನು ಹೇಳ್ತಾರೆ? ಜ್ಞಾನ ಸಮಕಾಲ ಮುಕ್ತಿ. ಯಾವಾಗ ಜ್ಞಾನ ಬರುತ್ತೋ ಅದೇ ಕಾಲದಲ್ಲಿ ಇವನಿಗೆ ಮುಕ್ತಿ. ಜ್ಞಾನ ಬಂದ ಮೇಲೆ ಇವನು ಸ್ವಲ್ಪ ದಿವಸ ಇದ್ದು ಅನಂತರದಲ್ಲಿ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಏನಿಲ್ಲ. ಜ್ಞಾನ ಸಮಕಾಲ ಮುಕ್ತಿ. ಯದೇವ ಯಾವಾಗ ವಿಜ್ಞಾಯತೆ ತದೇವ ಮುಚ್ಯತೆ. ಯಾವಾಗ ಇವನಿಗೆ ಜ್ಞಾನ ಅಂತ ಬಂತು ಆ ಜ್ಞಾನ ಅಂತ ಬಂದ ಕಾಲಕ್ಕೆ ಮುಕ್ತಿ. ಇದು ಜ್ಞಾನ ಸಮಕಾಲ. ಅದು ಜ್ಞಾನ ಅಂತನ್ನೋದು ಹೊಸದಾಗಿ ಉತ್ಪಾದ್ಯ. ಜ್ಞಾನ ಸಹಜವಾಗಿ ನಮ್ಮಲ್ಲಿ ಇರೋಲ್ಲ. ನಾವು ಏನೋ ಗುರುಗಳ ಹತ್ರ ಹೋಗಿ ಅಥವಾ ಶಾಸ್ತ್ರಗಳನ್ನು ಓದಿ ನಮ್ಮ ಅನುಭವದಿಂದ ಕಷ್ಟಪಟ್ಟು ಸಾಧನೆಗಳನ್ನು ಮಾಡಿ ಜ್ಞಾನ ಅಂತ ಪಡ್ಕೊಳ್ತೀವಿ ನಾವು. ಈ ಜ್ಞಾನ ಸಮಕಾಲ ಮುಕ್ತಿ, ಜ್ಞಾನ ಬಂದ ಮೇಲೆ ಬರತಕ್ಕಂತಹ ಮುಕ್ತಿ, ಇದು ಈ ಸಂಸಾರ ಬಂಧ ಅಂತನ್ನೋದು ಎಷ್ಟು ಅಪ್ರಕೃತವೋ ಅಷ್ಟೇ ಅಪ್ರಕೃತ. ಈ ಜ್ಞಾನ ಅಂತನ್ನೋದು ಮುಕ್ತಿಯನ್ನು ಉತ್ಪಾದನೆ ಮಾಡತಕ್ಕದ್ದಲ್ಲ. ಜ್ಞಾನ ಅಂತನ್ನೋದು ಮುಕ್ತಿ, ಇರೋ ಮುಕ್ತಿಯನ್ನು ತೋರಿಸ್ತಕ್ಕಂಥ ಜ್ಞಾನ. ಹೀಗೆ ಹೇಳಿದ ಮೇಲೆ ಬಂಧ ಮೋಕ್ಷಾವಸ್ಥೆಗಳನ್ನು ಹೇಳಿ ಆದಾವಂತೆ ಚಯನ್ನಾಸ್ತಿ ವರ್ತಮಾನೇಪಿ ತತ್ತಥಾ ವಿತಥೈ ಸದೃಶಾ ಸಂತೋ ಅವಿತಥಾ ಇವ ಲಕ್ಷಿತಾ. ಆದೌ ಮೊದಲಲ್ಲಿ, ಅಂತೆ ಕೊನೆಯಲ್ಲಿ, ಚ ಯತ್ ನಾಸ್ತಿ ಯಾವುದು ಇಲ್ಲವೋ ಅದು ಮೊದಲಲ್ಲಿ ಇರಲಿಲ್ಲ, ಕಡೆಯಲ್ಲಿ ಇಲ್ಲ. ಆದೌ ಅಂತೆ ಚ ಯತ್ ನಾಸ್ತಿ ವರ್ತಮಾನೇ ಅಪಿ. ಅದು ಇದ್ದಾಗ ಕೂಡ, ಅದಿದ್ದಾಗ ಅಂದ್ರೆ ಒಂದು ಭೂತ ದೃಶ್ಯ ಅಂತ ಒಂದು ಇದೆ, ಅದು ಇದ್ದಾಗ ಕೂಡ ವರ್ತಮಾನೇ. ಇಲ್ಲಿ ಕಾಲಗಣನೆ ಅಲ್ಲ, ವಸ್ತುತ್ವ. ಆದವು ಅಂತೇಚ ವರ್ತಮಾನೇ. ಭೂತ ಭವಿಷ್ಯತ್ ವರ್ತಮಾನಗಳು ಅಂತಲ್ಲ, ಆ ವಸ್ತು ಕಣ್ಣಿಗೆ ಕಾಣಿಸ್ಕೊಂಡಾಗ ಕೂಡ ನ ವರ್ತತೆ. ಬ್ರಹ್ಮನಿಂದ ವಿಕಾರವನ್ನು ಹೊಂದಿದ ಜಗತ್ತು ಅಂತ ಒಂದಿಲ್ಲ. ಯಾವುದೋ ಕಾಲದಲ್ಲಿ ಜಗತ್ತು ಇರಲಿಲ್ಲ, ಅನಂತರ ಬ್ರಹ್ಮ ಸಂಕಲ್ಪ ಮಾಡಿದ ಬಹುಸ್ಯಾಂ ಪ್ರಜಾಯೇಯ ಇತಿ. ಆಮೇಲೆ ಇದಂ ಸರ್ವಂ ಅಸೃಜತ, ಇಡೀ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ. ಆದವು ಅದಕ್ಕೆ ಮೊದಲು ಅವರ ಸಂಕಲ್ಪದ ಪೂರ್ವದಲ್ಲೋ ಇರಲಿಲ್ಲ ಅದು. ಮತ್ತೆ ಪ್ರಳಯ ಕಾಲದಲ್ಲೋ ಅಥವಾ ಜ್ಞಾನ ಬಂದಾಗಲೋ ಈ ಜಗತ್ತು ಹೋಗುತ್ತಲ್ಲ, ಈ ಪ್ರಪಂಚ ಪ್ರವಿಲಯ ಅಂತ ಹೇಳ್ತಾರಲ್ಲ, ಇದು ಅಂತೇಚ ನಾಸ್ತಿ. ಇದು ಮೊದಲೂ ಇರಲಿಲ್ಲ, ಕಡೆಯಲ್ಲೂ ಇರಲಿಲ್ಲ, ಈಗ ಮಾತ್ರ ಕಾಣಿಸ್ಕೊಳ್ತಾ ಇದೆ. ವರ್ತಮಾನೇ ಅಪಿ ತದ್ ತಥ. ಅದು ಇಲ್ಲ ಅಂತಲೇ ಅನ್ನಬೇಕು. ಅದು ಇಲ್ಲದೆ ಇರೋದು ಇದ್ದ ಹಾಗೆ ಕಾಣ್ತಾ ಇದೆ. ವಿದಥೈ ಸದೃಶಾಸಂತಹ, ಸುಳ್ಳಿಗೆ ಸಮನಾಗಿ ಇದ್ದುಕೊಂಡು ಅವಿತಥಾ ಇವ ಲಕ್ಷಿತ, ನಮಗೆ ದಿಟವಾಗಿರೋ ಹಾಗೆ ಕಾಣಿಸುತ್ತೆ. ಇಲ್ಲಿ ಪ್ರತಿಭಾಸ ಅಂತಾರಲ್ಲ, ಇದು ಪಾರಮಾರ್ಥಿಕ ಅಲ್ಲ. ಪಾರಮಾರ್ಥಿಕವಾಗಿ ಸಂಸಾರ ಅಂತ ಅನ್ನೋದು ಇಲ್ಲ. ಪಾರಮಾರ್ಥಿಕವಾಗಿ ಸಂಸಾರ ಅಂತ ಇದ್ದಿದ್ರೆ ಮೋಕ್ಷ ಅಂದ್ರೂ ಇರಬೇಕಾಗಿತ್ತು, ಮೋಕ್ಷ ಉತ್ಪಾದ್ಯವಾಗಿರ್ಬೇಕಾಗಿತ್ತು. ಪಾರಮಾರ್ಥಿಕವಾಗಿ ಮೋಕ್ಷ ಒಂದೇ ಇರೋದು. ಯಾಕೆಂದ್ರೆ ಮೋಕ್ಷ ಬ್ರಹ್ಮ ಬೇರೆ ಬೇರೆ ಅಲ್ಲ, ಬ್ರಹ್ಮನೇ ಮೋಕ್ಷ. ಅವನು ಬ್ರಹ್ಮಭಾವ. ಮೋಕ್ಷ ಅಂದ್ರೆ ಬ್ರಹ್ಮಭಾವ.
ಬ್ರಹ್ಮನನ್ನು ಬಿಟ್ಟು ಮೋಕ್ಷ ಅಂತ ಇನ್ನೊಂದಿಲ್ಲ. ಪಾರಮಾರ್ಥಿಕವಾಗಿ ಮೋಕ್ಷ ಒಂದೇ ಇರೋದು ಅಂತಂದರೆ ಸಂಸಾರ ಅಂತ ಅನ್ನೋದು ಅಪಾರಮಾರ್ಥ, ಅದು ಪಾರಮಾರ್ಥಿಕವಾಗಿ ಇಲ್ಲ. ಆದ್ರೆ ಇದೆಯಲ್ಲ, ನಾವು ಕಷ್ಟಪಡ್ತಾ ಇದ್ದೀವಲ್ಲ, ಸಂಕ್ಲೇಶೈ ನಾವು ದುಃಖ ಪಡ್ತಾ ಇದ್ದೀವಲ್ಲ ಅಂದರೆ ಅವಿತಥಾ ಇವ ಲಕ್ಷಿತ, ಇದು ದಿಟವಾಗಿದ್ದ ಹಾಗೆ ನಮಗೆ ಕಾಣುತ್ತೆ, ಇದು ವಾಸ್ತವವಾಗಿ ಇರತಕ್ಕದ್ದಲ್ಲ. ಸಪ್ರಯೋಜನತಾ ತೇಷಾಂ ಸ್ವಪ್ನೆ ವಿಪ್ರತಿಪದ್ಯತೆ ತಸ್ಮಾದಾದ್ಯಂತವತ್ವೇನ ಮಿಥ್ಯೈವ ಖಲು ತೇ ಸ್ಮೃತಾ. ಸಪ್ರಯೋಜನತಾ ತೇಷಾಂ, ಆದರೆ ಹೀಗೆ ಸುಮ್ಮನೆ ನೀವು ಈ ಜಗತ್ತು ಅಂತನೋ ಸುಳ್ಳು, ಅದು ವಾಸ್ತವವಾಗಿ ಇಲ್ಲ ಅಂತ ಹೇಳಿಬಿಟ್ರೆ, ಜಗತ್ತಿನಲ್ಲಿ ನಾವು ಸಾಧ್ಯ ಸಾಧನ ಸಂಬಂಧ ಇದೆ. ಯಾವುದೋ ಒಂದು ವಸ್ತುವನ್ನು ಪಡ್ಕೊಳ್ಬೇಕು ಅಂತ ಅಂತೀವಿ, ಪಡ್ಕೊಳ್ತೀವಿ. ಒಂದು ವಸ್ತುವಿನಿಂದ ನಮಗೆ ದುಃಖ ಅಂತ ಬರುತ್ತೆ, ಇನ್ನೊಂದು ವಸ್ತುವಿನಿಂದ ನಮಗೆ ಸುಖ ಅಂತ ಬರುತ್ತೆ, ಒಂದು ಹೋಗುತ್ತೆ ಇನ್ನೊಂದು ಬರುತ್ತೆ. ಇವೆಲ್ಲ ಸಪ್ರಯೋಜನತಾ ತೇಷ, ಇದೆಲ್ಲ ಪ್ರಯೋಜನ ಇರತಕ್ಕಂಥದ್ದಲ್ವೇ? ನಾವು ಇರಬೇಕಾದ್ರೆ ಊಟ ಮಾಡಬೇಕು, ಊಟ ಮಾಡಬೇಕಾದ್ರೆ ಅಡುಗೆ ಸುಳ್ಳು ಅಂತ ಹೇಳೋಕ್ಕಾಗತ್ತೆ, ಅಥವಾ ಮಾಡಿದ ಅನ್ನ ಸುಳ್ಳು ಅಂತ ಹೇಳೋಕ್ಕಾಗತ್ತೆ, ನಮಗಾಗೋ ಹಸುವೆ ಸುಳ್ಳು ಅಂತ ಹೇಳೋಕ್ಕಾಗತ್ತೆ. ಸಪ್ರಯೋಜನತಾ ತೇಷಾಂ, ಈ ವರ್ತಮಾನದಲ್ಲಿ ನಮಗೆ ಯಾವ್ದು ಕಾಣ್ತಾ ಇದೆಯೋ ಇವಕ್ಕೆಲ್ಲ ಪ್ರಯೋಜನ ಅಂತ ಇದೆಯಲ್ಲ, ದೇ ಆರ್ ಪರ್ಪಸಿವ್ ಇನ್ ದೇರ್ ರೋಲ್. ತೇಷಾಂ ಸ್ವಪ್ನೇ ವಿಪ್ರತಿಪದ್ಯತೆ. ಈಗೇನೋ ಒಂದು ವಸ್ತುವಿನಿಂದ ನಿಮಗೆ ಸುಖ ಅಂತ ಇದೆ, ಇನ್ನೊಂದು ವಸ್ತುವಿನಿಂದ ದುಃಖ ಅಂತಿದೆ, ಒಬ್ಬರು ನಿಮ್ಗೆ ಬೇಕು ಅಂತಿದೆ, ಇನ್ನೊಬ್ಬರು ಬೇಡ ಅಂತಿದೆ, ಇದು ನಮ್ಮ ಮನೆ ಅಂತಿದೆ, ಇದು ಬೇರೆಯವರ ಮನೆ ಅಂತಿದೆ. ಆದರೆ ಸ್ವಪ್ನದಲ್ಲೋ ನೀವು ಈ ಜಾಗೃತ ಅವಸ್ಥೆಯಿಂದ ಸ್ವಪ್ನಾವಸ್ಥೆಗೆ ಹೋದಾಗ ಅಲ್ಲಿ ವ್ಯವಹಾರವೇ ಬೇರೆ ಆಯ್ತಲ್ಲ, ಇಲ್ಲಿರೋದಲ್ಲಿ ಇಲ್ವಲ್ಲ. ವಿಪ್ರತಿಪದ್ಯತೆ ವ್ಯಭಿಚರತಿ. ನಾವು ಇಲ್ಲಿ ಯಾವುದನ್ನು ದೃಢವಾಗಿ ನಂಬಿಕೊಂಡಿರ್ತೀವೋ ಸ್ವಪ್ನದಲ್ಲಿ ನಮಗೆ ಇನ್ಯಾವುದೋ ನಂಬಿಸುತ್ತೆ ನಮ್ಮನ್ನು, ನಾವು ಇನ್ಯಾವುದನ್ನೋ ಆಶ್ರಯಿಸ್ಕೊಂಡಿದ್ದೀವಿ. ಹೀಗೆ ಸಪ್ರಯೋಜನತಾ ತೇಷಾಂ ಸ್ವಪ್ನೆ ವಿಪ್ರತಿಪದ್ಯತೆ. ಈ ಜಾಗೃತ ಅವಸ್ಥೆಯಲ್ಲಿ ನಾವು ಏನನ್ನು ನಂಬಿಕೊಂಡಿದ್ದೀವೋ ಸ್ವಪ್ನಾವಸ್ಥೆಯಲ್ಲಿ ನಾವು ನಂಬಿಕೊಳ್ಳೋ ಹಾಗಿಲ್ಲ, ಬೇರೆ ಯಾವುದೋ ಒಂದಿದೆ. ತಸ್ಮಾತ್ ಆದ್ಯಂತವತ್ವೇನ ಜಾಗೃತಾವಸ್ಥೆಯಲ್ಲಿ ನಾವು ಯಾವಾಗಲೂ ಹುಟ್ಟಿದ್ವು, ಯಾವಾಗಲೂ ಸಾಯ್ತೀವಿ, ಯಾವಾಗಲೂ ಜ್ಞಾನವನ್ನು ಪಡ್ಕೊಳ್ತೀವಿ. ಇವೆಲ್ಲ ಈ ಜಗತ್ತಿನ ಅಂತರ್ಗತವಾದ ಬಂಧ ಮೋಕ್ಷಗಳೂ ಕೂಡ ಮಿಥ್ಯಾ ಏವ ಖಲು ತೇ ಸ್ಮೃತಾ. ಅಂದರೆ ಏನು, ಬ್ರಹ್ಮವಸ್ತು ಒಂದನ್ನು ಬಿಟ್ಟು ಬೇರೆ ಎಲ್ಲವೂ ಕೂಡ ಮಿಥ್ಯಾ. ಮಿಥ್ಯಾ ಅಂದರೆ ಬ್ರಹ್ಮನಿಗೆ ವಿವಾದಿಯಾಗಿ ಪ್ರತಿವಾದಿಯಾಗಿ ಇರತಕ್ಕಂಥ ವಸ್ತುಗಳಲ್ಲ. ಪರಮಾರ್ಥ ಅಂತ ಅನ್ನೋದು ಒಂದು ಬ್ರಹ್ಮ ಒಂದೇ. ಅದರಿಂದಲೇ ಉಪನಿಷತ್ತುಗಳು ಏನು, ಏಕಂ ಅದ್ವಿತೀಯಂ ಬ್ರಹ್ಮ. ಬ್ರಹ್ಮನಿಗೆ ಬೇರೆಯಾಗಿ ಜಗತ್ತು ಅಂತ ಒಂದಿಲ್ಲ, ಮೋಕ್ಷಕ್ಕೆ ಬೇರೆಯಾಗಿ ಸಂಸಾರ ಅಂತ ಒಂದಿಲ್ಲ. ಬ್ರಹ್ಮ ಇರೋನು ಒಬ್ಬನೇ ಅಂದರೆ ಅವನಿಗೆ ಯಾವ ಕಾಲದಲ್ಲೂ ವಿಕಾರ ಇಲ್ಲ. ನಾವು ಎಷ್ಟು ಬಂಧಾವಸ್ಥೆಯಲ್ಲಿ ತೊಳತಾ ಇದ್ರೂ ಕೂಡ ಆ ಬ್ರಹ್ಮನಿಗೇನು ವಿಕಾರ ಅಂತ ಅಲ್ಲ. ನಾವು ನಿದ್ರೆ ಮಾಡ್ತಿರುವಾಗ ನಮಗಿರೋ ಸುಖ ಬ್ರಹ್ಮಾವಸ್ಥೆ, ಅದನ್ನು ಬ್ರಹ್ಮ ಆನಂದ ಸಹೋದರ ಅಂತ ಕರೀತಾರೆ. ನಿದ್ರೆಯನ್ನು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದವನು ಅವನು ಬ್ರಹ್ಮಾನಂದ ಸಹೋದರ, ಅದೇ ಬ್ರಹ್ಮನ ಆನಂದ. ಹೀಗೆ ತಸ್ಮಾದ್ ಆದ್ಯಂತವತ್ವೇನ ತದಂತರ್ಗತ ಬಂಧ ಮೋಕ್ಷಯೋ ಅಪಿ ಮಿಥ್ಯಾ ಇವ ತೇ ಸ್ಮೃತಾ. ಸರ್ವೇ ಧರ್ಮಾ ಮೃಷಾ ಸ್ವಪ್ನೆ ಕಾಯಸ್ಯಾಂತರ್ನಿದರ್ಶನಾತ್ ಸಂವೃತೇಸ್ಮಿನ್ ಪ್ರದೇಶೇ ವೈ ಭೂತಾನಾಂ ದರ್ಶನಂ ಕುತಃ. ಸರ್ವೇ ಧರ್ಮಾಃ, ಧರ್ಮಾಃ ಅಂದರೆ ದೃಶ್ಯಮಾನಾಃ, ಯಾವುದು ನಮ್ಮ ಕಣ್ಣುಗಳಿಗೆ ಕಾಣ್ತಾ ಇರುತ್ತೋ, ಎಲ್ಲಿ ಸ್ವಪ್ನೆ, ನಾವು ಕನಸು ಕಾಣ್ತಾ ಇದ್ದಾಗ ಏನೇನೋ ನೋಡ್ತೀವಿ, ಯಾರ್ಯಾರನ್ನೋ ನೋಡ್ತೀವಿ, ಏನೇನೋ ಅನುಭವಗಳು ಬರುತ್ತೆ. ಸರ್ವೇ ಧರ್ಮಾಃ ಸ್ವಪ್ನೆ ಮೃಷಾ ಏವ. ಮೃಷಾ ಅಂದ್ರೆ ಸುಳ್ಳಾದದ್ದು, ಸ್ವಪ್ನದಲ್ಲಿ ಕಾಣ್ತಕ್ಕಂಥದ್ದು ದಿಟ ಅಂತ ಅಲ್ಲ. ಸರ್ವೇ ಧರ್ಮ ಮೃಷಾ ಸ್ವಪ್ನೆ. ಇದಕ್ಕೆ ಬೇರೆ ಏನು ನೀವು ಒಂದು ಎವಿಡೆನ್ಸ್ ಕೊಡಬೇಕಾಗಿಲ್ಲ. ಕಾಯಸ್ಯ ಅಂತರ್ನಿದರ್ಶನಾತ್,
ನೀವು ಕನಸನ್ನು ಕಾಣುವಾಗ ಎಲ್ಲೋ ಹೋದ ಹಾಗೆ ನೀವು ಕನಸು ಕಾಣ್ತೀರಿ, ಆದರೆ ನೀವು ಹಾಸಿಗೆ ಬಿಟ್ಟು ಎಲ್ಲೂ ಹೋಗಿಯೇ ಇರೋಲ್ಲ. ಯಾರ್ಯಾರನ್ನೋ ನೋಡಿದ ಹಾಗೆ ನಿಮ್ಗೆ ಅನುಭವ ಆಗುತ್ತೆ. ಎಲ್ಲ ಆಗೋದಲ್ಲ ಇಲ್ಲಿ ತಲೆಯ ಒಳಗೆ, ಎಲ್ಲ ಕಾಯಸ್ಯ ಅಂತಹ. ಈ ಯಾರ್ಯಾರನ್ನ ನೋಡಿದ್ರೂ ಕೂಡ ಶರೀರದ ಒಳಗೇನೆ, ನೀವು ಎಲ್ಲೆಲ್ಲಿ ಹೋದರೂ ಕೂಡ ಶರೀರದ ಒಳಗೇನೆ. ಕಾಯಸ್ಯ ಅಂತರ್ನಿದರ್ಶನ. ಅದು ನಾವು ಕನಸಲ್ಲಿ ಕಾಣೋದು ಎಲ್ಲವೂ ಕೂಡ ಶರೀರವನ್ನು ಬಿಟ್ಟು ನಾವು ಎಲ್ಲಿಯೂ ಹೋಗಿಲ್ಲ, ಯಾರನ್ನೂ ಅನುಭವಿಸಿಲ್ಲ. ಮೃಷ ಸುಳ್ತಾನೆ ಅದು. ನಾವು ಯಾರನ್ನೋ ನೋಡಿದಾಗ ಆಗುತ್ತೆ. ಅಥವಾ ಕನಸಿನಲ್ಲಿ ಅದೇನು ಹೇಳ್ತಾರಲ್ಲ, ಕನಸಿನ ಭತ್ತಕ್ಕೆ ಎಚ್ಚೆತ್ತು ಗೋಣಿಯಮ್ಮ ಅಂತಂತೆ ಅಂತ. ರೈತ ಕನಸಲ್ಲಿ ಬೇಕಾದಷ್ಟು ಭತ್ತ ಎಲ್ಲ ಹಾಕೊಂಡು ರಾಶಿ ಮಾಡ್ತಾರೆ. ಈ ಸಮೃದ್ಧ ಅಂತನ್ನೋ ಮಾತಿಗೆ ಯಾವ ಒಂದು ಬಿರುಕು ಒಡಕು ಅವಕಾಶ ಇಲ್ಲದೇ ಇರತಕ್ಕಂಥ ಪ್ರದೇಶ ವೈ, ನಮ್ಮ ಮನಸ್ಸಿನಲ್ಲಿ ನಾವು ಎಲ್ಲೋ ಯಾವುದೋ ಊರಿಗೆ ಹೋದ ಹಾಗೆ ನಮಗೆ ಕನಸು ಆಗುತ್ತೆ. ಆದರೆ ಮನಸ್ಸಿನಲ್ಲೇ ಅದು, ಮನಸ್ಸಿನಲ್ಲಿ ಈ ರಸ್ತೆ ಅಂತಿಲ್ಲ, ಒಂದೂರು ಇನ್ನೊಂದು ಊರು ಅಂತಿಲ್ಲ. ಇದು ನಿಶ್ಚಿದ್ರ ಸಮೃದ್ಧ. ಇದು ಸಮೃದ್ಧೇ ಪ್ರದೇಶೇ ಅಸ್ಮಿನ್ ಪ್ರದೇಶೇ ಭೂತಾನಾಂ ಕುತಃ ದರ್ಶನಂ. ನಾವು ಯಾವ್ಯಾವುದೋ ವಸ್ತುಗಳನ್ನು ಈ ಅವಕಾಶವೇ ಇಲ್ಲದೆ ಇರೋ ಮನಸ್ಸಿನಲ್ಲಿ ನೋಡೋದು ಹೇಗೆ ನಾವು? ಸುಳ್ಳು ತಾನೇ ಅದು. ಕನಸನ್ನು ನೋಡಿದ್ದೆಲ್ಲ ಸುಳ್ಳು. ಸರ್ವೇ ಧರ್ಮ ಮೃಷಾ ಸ್ವಪ್ನೆ ಕಾಯಸ್ಯ ಅಂತರ್ನಿದರ್ಶನಾತ್ ಸಂವೃತೆ ಅಸ್ಮಿನ್ ಪ್ರದೇಶೇ ವೈ ಭೂತಾನಾಂ ದರ್ಶನಂ ಕುತಃ. ಇದಕ್ಕೆ ಇಲ್ಲಿ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ, ಇಲ್ಲಿ ಕಾಯಸ್ಯ ಅಂದರೆ ವಿರಾಟ್ ಕಾಯಸ್ಯ, ಈ ನಮ್ಮ ದೇಹ ಅಂತ ಒಂದು ಹೇಗಿದೆಯೋ ಇಡೀ ಜಗತ್ತು ಅವನ ದೇಹ, ಪರಮಾತ್ಮನ ದೇಹ. ಇದವನು ವಿರಾಟ್ ಕಾಯ. ನಾವು ಏನೇನು ಕೆಲಸ ಮಾಡಿದ್ರೂ ಕೂಡ ಅದು ಅವನ ಕಾಯಸ್ಯ ಅಂತಹ ನಿದರ್ಶನ. ನಾವು ಏನು ಮಾಡಿದ್ರು ಆ ವಿರಾಟ್ ಕಾಯ ಅದನ್ನು ದಾಟಿ ಹೋಗತಕ್ಕಂಥದ್ದಲ್ಲ, ಅದನ್ನು ಮೀರಿ ಹೋಗತಕ್ಕಂಥದ್ದಲ್ಲ. ಸಂವೃತೆ ಅದು ನಿಶ್ಚಿದ್ರೆ, ಯಾವ ಒಡಕು ಬಿರುಕು ಇಲ್ಲದೆ ಇರತಕ್ಕಂಥ. ಅಂದ್ರೆ ಏನು? ಅಖಂಡೇ ಬ್ರಹ್ಮಣಿ, ಅವ ಬ್ರಹ್ಮ ಅಖಂಡನಾಗಿರೋ ಬ್ರಹ್ಮನಲ್ಲಿ ಭೂತಾನಾಂ ದರ್ಶನಂ ಕುತಃ. ಈ ಸಂಸಾರ ಅಂತ ಒಂದಿದೆ, ಇದರಲ್ಲಿ ಮೋಕ್ಷ ಅಂತ ಒಂದಾಗತ್ತೆ, ಇವೆಲ್ಲ ಕುತಃ ದರ್ಶನಂ. ಅಂದ್ರೆ ಪಾರಮಾರ್ಥಿಕ ಸತ್ಯವನ್ನು ತಿಳ್ಕೊಳ್ಳದೇ ಇದ್ರೆ ಇವೆಲ್ಲ ಉಂಟು. ಸಂಸಾರ, ಬಂಧ, ಮೋಕ್ಷ ಇತ್ಯಾದಿ ಕಲ್ಪನೆಗಳು ಉಂಟು. ನಿಶ್ಚಿದ್ರವಾದ ಸಂವೃತೇಸ್ಮಿನ್ ಪ್ರದೇಶೇ ವೈ ಭೂತಾನಾಂ ದರ್ಶನಂ ಕುತಃ. ನ ಯುಕ್ತಂ ದರ್ಶನಂ ಗತ್ವಾ ಕಾಲಸ್ಯಾನಿಯಮಾದ್ಗತೌ ಪ್ರತಿಬುದ್ಧಶ್ಚ ವೈ ಸರ್ವಃ ತಸ್ಮಿನ್ ದೇಶೇ ನ ವಿದ್ಯತೆ. ಅದು ಇಲ್ಲೇನು ಹೇಳಿದ್ರು ಹಿಂದಿನ ಈ ಕಾರಿಕೆಯಲ್ಲಿ, ಕನಸಿನಲ್ಲಿ ನಾವು ಕಾಣೋದೆಲ್ಲ ಸುಳ್ಳು. ಯಾಕೆ ಅಂದರೆ ನಮ್ಮ ದೇಹದ ಒಳಗಾಗತಕ್ಕಂಥ ಅನುಭವಗಳು. ನಾವು ಯಾರನ್ನ ನೋಡಲಿ ನಮ್ಮ ದೇಹದ ಒಳಗೆ, ಎಲ್ಲಿ ಹೋಗಲಿ ನಮ್ಮ ದೇಹದ ಒಳಗೆ, ಯಾವ ಅನುಭವ ಇದ್ರೂ ದೇಹದ ಒಳಗೆ. ಆದ್ದರಿಂದ ಇದು ಮೃಷ, ಸುಳ್ಳು ಅಂತಂದರು. ಜಾಗೃತ ಅವಸ್ಥೆಯಲ್ಲಿ ನಾವು ಏನು ಮಾಡ್ತೀವಿ? ಎಲ್ಲಿಯೋ ಹೋಗ್ತೀವಿ, ಯಾರನ್ನೋ ನೋಡ್ತೀವಿ. ಇದೂ ಕೂಡ ವಿರಾಟ್ ಕಾಯಸ್ಯ ಅಂತರ್ನಿದರ್ಶನ. ಅದು ಇನ್ಯಾವುದೋ ಒಂದು ದೇಹದ ಒಳಗೆ ನಡೀತಾ ಇರೋದಿದು. ಇದು ಆ ದೇಹದ ಒಳಗೆ ನಡೀತಾ ಇರೋದಾದ್ರಿಂದ ಇದು ಸುಳ್ಳೆ. ಈ ಸ್ವಪ್ನದ ಹಾಗೆ ಜಾಗ್ರತ್ ದಶೆಯೂ ಕೂಡ ಮೃಷ, ನಾವು ಸುಳ್ಳು ಅಂತ ಹೇಳಿ. ಅಂದರೆ ಪಾರಮಾರ್ಥಿಕವಾಗಿ ಇಲ್ಲ. ಯಾಕೆಂದರೆ ಜಾಗೃತ ಅವಸ್ಥೆಯಲ್ಲಿ ಏನಿರುತ್ತೆ? ಗ್ರಾಹ್ಯ ಗ್ರಾಹಕ ಸಂಬಂಧ ಅಂತ ಇರುತ್ತೆ. ಒಬ್ಬ ಇರ್ತಾನೆ, ಏನನ್ನೋ ಪಡ್ಕೊಳ್ಳಬೇಕು, ಅದಕ್ಕೊಂದು ಸಾಧನೆ ಅಂತ ಇದೆ, ಸಾಧ್ಯ. ಈ ಒಂದು ಸಂಬಂಧ ಇರೋದು ಜಾಗೃತ ಅವಸ್ಥೆಯಲ್ಲಿ ಇದೆ. ಬ್ರಹ್ಮನಲ್ಲಿ ಇವೆಲ್ಲ ಇದೆಯೋ? ಬ್ರಹ್ಮ ಸಾಧ್ಯ ಅಂತ ಹೇಳಬಹುದು, ಅಥವಾ ಯಾವುದಾದ್ರೂ ಸಾಧನೆಯನ್ನು ನಾವು ಬ್ರಹ್ಮ ಪ್ರಾಪ್ತಿಗೆ ಅಂತ ಹೇಳಬಹುದು, ಅಥವಾ ಸಾಧನೆ ಮಾಡತಕ್ಕವನು ಬೇರೆಯಾಗಿ ಒಬ್ಬ ಇದ್ದಾನೆ ಅಂತ ಹೇಳಬಹುದು. ಇದು ಕಾಯಸ್ಯ ಅಂತರ್ನಿದರ್ಶನ. ಈ ಸಂಸಾರದ ಒಳಗಿದ್ದುಕೊಂಡು ನಾವು ಜೀವ ಅಂತ ಒಂದಿದೆ, ದೇಹದಲ್ಲಿ ಇರುತ್ತೆ, ಸಾಧನೆ ಅಂತಿದೆ. ಈ ಸಾಧನೆಗೆ ಪ್ರಾಪ್ತಿಯಾಗಿ ಪ್ರಾಪ್ತಿರ ಸ್ಥಾನವಾಗಿ ಏನೋ ಒಂದಿರುತ್ತೆ. ಇವೆಲ್ಲ ಕಾಯಸ್ಯ ಅಂತರ್ನಿದರ್ಶನ. ಅದು ಜಾಗೃತ ಅವಸ್ಥೆ ಅಂತನ್ನೋದು ಸ್ವಪ್ನಾವಸ್ಥೆಗಿಂತ ಹೆಚ್ಚು ಪಾರಮಾರ್ಥಿಕ ಅಂತ ಹೇಳೋ ಹಾಗಿಲ್ಲ. ಇದು ಎಷ್ಟು ಅಪಾರಮಾರ್ಥಿಕವೋ
ಜಾಗೃತ ಅವಸ್ಥೆಯು ಅಷ್ಟೇ ಅಪರಮಾರ್ಥಿಕ. 4 ಜನಕ್ಕೆ ಒಂದೇ ಅನುಭವ ಆಗುತ್ತೆ ಅಂತನ್ನೋದು ಅದು ಪಾರಮಾರ್ಥಿಕ ಹೌದೋ ಅಲ್ವೋ ಅಂತ ನಿಶ್ಚಯ ಮಾಡೋಲ್ಲ. ಜಾಗೃತ ಅವಸ್ಥೆಯಲ್ಲಿ ಒಂದು ವಸ್ತುವನ್ನು 10 ಜನ ನೋಡ್ತಾರೆ. ಕನಸಲ್ಲಿ ಕಾಣೋನು ಅವನೊಬ್ಬ ಮಾತ್ರ ನೋಡ್ತಾನೆ, ಬೇರೆಯವನು ಅದನ್ನು ಕಾಣೋಲ್ಲ. ಇದು ಪ್ರೈವೇಟ್ ರಿಯಾಲಿಟಿ, ಇದು ಪಬ್ಲಿಕ್ ರಿಯಾಲಿಟಿ. ಇಷ್ಟು ಮಾತ್ರದಿಂದ ಇದು ಪರಮಾರ್ಥವಾಗಿದೆ ಅಂತ ಹೇಳೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ಇಲ್ಲೂ ಗ್ರಾಹ್ಯ ಗ್ರಾಹಕ ಸಂಬಂಧ ಇದೆ. ಎಲ್ಲೆಲ್ಲಿ ಗ್ರಾಹ್ಯ ಗ್ರಾಹಕ ಸಂಬಂಧ ಇದೆಯೋ ದ್ವಯ ಅಂತನ್ನೋ ಮಾತಲ್ಲಿದೆ. ಎಲ್ಲಿ ದ್ವಯ ಅಂತಿದೆಯೋ ಅಲ್ಲಿ ಪ್ರಕೃತಿ ಅಂತಿಲ್ಲ, ಸ್ವಭಾವ ಅಂತಿಲ್ಲ. ಅಂದ್ರೆ ವಿಕಾರವನ್ನು ಹೊಂದುತ್ತೆ. ಗ್ರಾಹ್ಯವಾದದ್ದು ಗ್ರಾಹಿತೃವಿಗೆ ಬರುತ್ತೆ, ಗ್ರಾಹಕನಿಗೆ ಬರುತ್ತೆ. ಅಂದ್ರೆ ಏನಾಯ್ತು? ವಿಕಾರ ಅಂತಾಯ್ತು. ಹೀಗೆ ಒಂದಿದ್ದದ್ದು ಇನ್ನೊಂದಾಗತಕ್ಕದ್ದು ಬ್ರಹ್ಮನಿಗೆ ನಾವು ಹೇಳುವಾಗಿಲ್ಲ. ಬ್ರಹ್ಮನಿಂದ ಸಂಸಾರ ಬಂತು, ನಾವು ಜ್ಞಾನವನ್ನು ಪಡ್ಕೊಂಡ್ಮೇಲೆ ತಿರುಗಿ ಸಂಸಾರ ಬ್ರಹ್ಮನಲ್ಲಿ ಹೋಯಿತು ಅಂತ ಹೇಳೋ ಹಾಗಿಲ್ಲ ನಾವು. ಆದ್ದರಿಂದ ಜಾಗೃತ ಅವಸ್ಥೆ ಅಂತ ನಾವು ಏನು ಕರೆದು ಇವೆಲ್ಲ ದಿಟ ಅಂತ ಏನು ತಿಳ್ಕೊಂಡಿದ್ದೀವೋ ಇದು ಪಾರಮಾರ್ಥಿಕವಾಗಿ ದಿಟ ಅಲ್ಲ. ಈಗ ಈ ವ್ಯಾಖ್ಯಾನದಲ್ಲಿ ಏನು ಹೇಳ್ತಾರೆ, ಈ ಸ್ವಪ್ನಾವಸ್ಥೆಯಲ್ಲಿ ನಾವು ಕಾಣುವಾಗ, ವಿಷಯಗಳನ್ನ ಕಾಣುವಾಗ ಇದು ಸುಳ್ಳಿರಬಹುದು ಅಂತ ನಮಗೆ ಭಾಸ ಆಗೋದೇ ಇಲ್ಲ. ಕನಸಿನಲ್ಲಿ ಅನುಭವ ಆಗುವವರೆಗೆ ಅದೆಲ್ಲ ದಿಟವೇ. ನಾವೆಲ್ಲೋ ಒಂದು ಆನೆ ಮೇಲೆ ಕೂತ್ಕೊಂಡು ಹೋದ ಹಾಗೆ ಇನ್ನೇನೋ ಆದರೂ ಕೂಡ ಅಲ್ಲಿ ಸುಳ್ಳಲ್ಲ ಇದು ಅಂತ ಅಂದು ಭಾಸವಾಗೋಲ್ಲ. ನಾನು ಆನೆ ಮೇಲೆ ಎಲ್ಲಿ ಕೂತ್ಕೋತೀನಿ, ಎಲ್ಲಿದೆ ನನ್ನ ಹತ್ರ. ಅದು ಕನಸಿನಲ್ಲಿ ಈ ಒಂದು ವಿಪ್ರತಿಪತ್ತಿ ಅಂತ ಬರೋಲ್ಲ. ಕನಸನ್ನು ಅನುಭವ ಮಾಡ್ತಿರುವಾಗ ಇವನಿಗೆ ಅದು ಯಥಾರ್ಥವಾದ ಅನುಭವವೇ. ನಾವು ಜಾಗೃತ ಅವಸ್ಥೆಯಲ್ಲಿ ಎಷ್ಟರ ಮಟ್ಟಿಗೆ ಯಥಾರ್ಥ ಅನುಭವ ಅಂತ ಇದೆಯೋ ಅವನ ಸ್ವಪ್ನಾವಸ್ಥೆಯಲ್ಲೂ ಅಷ್ಟೇ ಯಥಾರ್ಥ ಅನುಭವ. ಅವನ ಕನಸು ಮುಗಿದು ಎಚ್ಚೆತ್ತುಕೊಳ್ಳುವವರೆಗೆ ಅವನಿಗೆ ನಾನು ಕಂಡದ್ದೆಲ್ಲ ಸುಳ್ಳು ಅಂತ ಭಾಸ ಇರೋಲ್ಲ. ಜಾಗೃತ ಅವಸ್ಥೆಯಿಂದ ನಾವು ಸ್ವಪ್ನಾವಸ್ಥೆಗೆ ಹೋದಾಗ ಅಥವಾ ಸುಷುಪ್ತಿ ಅವಸ್ಥೆಗೆ ಹೋದಾಗ ನಾವಿಲ್ಲಿ ಕಂಡದ್ದೆಲ್ಲ ಹೊರಟೋಗುತ್ತಲ್ಲ. ನಾವಿವಾಗ ಏನೇನು ಕಾಣ್ತಾ ಇರ್ತೀವೋ ಸುಷುಪ್ತಿ ಅವಸ್ಥೆಯಲ್ಲಿ ಅವೆಲ್ಲ ಹೊರಟೋಗುತ್ತೆ. ಅವೆಲ್ಲ ಹೊರಟೋದ್ಮೇಲೆ ಇದನ್ನು ದಿಟ ಅಂತ ಎಲ್ಲಿ ಹೇಳ್ತೀರಿ ನೀವು? ಜಾಗೃತ ಅವಸ್ಥೆಯಲ್ಲಿ ಜಾಗೃತ ನಿಜ, ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನ ನಿಜ. ಸುಷುಪ್ತಿ ಅವಸ್ಥೆಯಲ್ಲಿ ಜಾಗೃತ ಸ್ವಪ್ನ ಎರಡೂ ಅಲ್ಲಿ ಹೋಗಿದೆ. ಅದರಿಂದ ಸುಷುಪ್ತಿ ಅವಸ್ಥೆಯಲ್ಲಿ ದ್ವಯ ಅಂತಿಲ್ಲ. ಈ ದ್ವಯ ಅಂತಿರೋದು ಜಾಗೃತ ಅವಸ್ಥೆಯಲ್ಲಿದೆ, ಸ್ವಪ್ನಾವಸ್ಥೆಯಲ್ಲಿದೆ. ಸುಷುಪ್ತಿ ಅವಸ್ಥೆಯಲ್ಲಿ ಅದ್ವಯವಾಗಿರೋದ್ರಿಂದಲೇ ನಾನು ನಿದ್ರೆ ಮಾಡ್ತಿದ್ದೀನಿ ಅಂತ ಅನ್ನೋ ಅನುಭವವೂ ಅವನಿಗಿಲ್ಲ. ಅವನು ಎಚ್ಚೆತ್ತ ಮೇಲೆ ಸುಖ ಮಹಮಸ್ವಾಪ್ಸಂ ಅಂತ ಹೇಳಬಹುದು ವಿನಃ ಅವನು ನಿದ್ರೆ ಮಾಡ್ತಿರುವಾಗ ನನಗಾಗತಕ್ಕ ಒಂದು ಅನುಭವ ನಿದ್ರೆ ಅಂತನೋ ಅನುಭವ ಅವನಿಗಿಲ್ಲ. ಇದು ಅದ್ವಯ. ಅಂದ್ರೆ ಇದೇ ಪರಮಾರ್ಥ. ಈ ಪರಮಾರ್ಥದಿಂದ ವಿಕಾರಗಳಾಗತಕ್ಕಂಥದ್ದು ಜಾಗೃತ್ ಸ್ವಪ್ನ. ಹಾಗೆ ನಯುಕ್ತಂ ದರ್ಶನಂ ಗತ್ವಾ ಕಾಲಸ್ಯ ಅನಿಯಮಾತ್ ಗತವು. ಕಾಲಸ್ಯ ಅನಿಯಮಾತ್ ಗತವು. ಇಲ್ಲಿ ಒಂದು ಕಾಲದ ಗಣನೆ. ಇಲ್ಲಿ ನಾವು ಕ್ಯಾಲೆಂಡರ್ ಇಟ್ಕೊಂಡು ದಿವಸಗಳ ಲೆಕ್ಕ ಮಾಡ್ತೀವಿ, ಒಂದು ಗಡಿಯಾರ ಇಟ್ಕೊಂಡು ನಾವು ಕಾಲ ಲೆಕ್ಕ ಮಾಡ್ತೀವಿ. ಸ್ವಪ್ನಾವಸ್ಥೆಯಲ್ಲಿ ಆ ಕಾಲ ಇಲ್ಲ. ಒಂದು ವಾರದ ಅನುಭವ ನಮಗೆ 5 ನಿಮಿಷದಲ್ಲಿ ಆಗೋಗುತ್ತೆ. ಅಲ್ಲಿ ಕಾಲಸ್ಯ ಅನಿಯಮಾದ್ಗತವು. ಇಲ್ಲಿ ನಾವು ಕಾಲ ಅಂತ ಏನನ್ನು ಇಟ್ಕೊಂಡಿದ್ದೀವೋ ದಿಸ್ ವಿಲ್ ನಾಟ್ ಅಪ್ಲೈ ದೇರ್. ಅಲ್ಲಿ ಇದಕ್ಕೆ ಬೆಲೆ ಇಲ್ಲ. ಅನಿಯಮಾದ್ಗತವು. ಆದ್ದರಿಂದ ನಾವು ಈ ಕಾಲದಿಂದ ಆ ಕಾಲಕ್ಕೆ ಹೋಗ್ತೀವಿ ಅಂತನ್ನೋ ಅನುಭವ ನಾವು ಇಲ್ಲ. ಯಾವುದೋ ಒಂದು ಟೈಮ್ ಸೀಕ್ವೆನ್ಸ್ ಇಂದ ಇನ್ನೊಂದು ಟೈಮ್ ಸೀಕ್ವೆನ್ಸ್ಗೆ ಹೋಗ್ತೀವಿ ನಾವು. ಈ ಕಾಲ ಅಂತನ್ನೋ ಗಣನೆಯೇ ಆಯಾ ಅವಸ್ಥೆಗಳಿಗೆ ಸೀಮಿತವಾದದ್ದು. ಎಚ್ಚರವಾಗಿದ್ದಾಗ ಒಂದು ಕಾಲ, ಸ್ವಪ್ನಾವಸ್ಥೆಯಲ್ಲಿ ಇನ್ನೊಂದು ಕಾಲ. ಅನಿಯಮ. ಇದಕ್ಕೆ ನಿಯಮ ಅಂತಿಲ್ಲ. ಒಂದೇ ಕಾಲ ಎಚ್ಚರದಲ್ಲೂ ಅಪ್ಲೈ ಆಗುತ್ತೆ, ಕನಸಲ್ಲೂ ಅಪ್ಲೈ ಆಗುತ್ತೆ ಅಂತಿಲ್ಲ. ಸುಷುಪ್ತಿ ಅವಸ್ಥೆಯಲ್ಲೂ ಕಾಲದ ಎಣಿಕೆಯೇ ಇಲ್ಲ. ಅಲ್ಲಿ ದೇಶ ಕಾಲ ಎರಡೂ ಇಲ್ಲದೆ ಇರೋದ್ರಿಂದ ಆ ಎಣಿಕೆಯೇ ಇಲ್ಲ. ನಯುಕ್ತಂ ದರ್ಶನಂ ಗತ್ವಾ. ಒಂದು ಕಾಲದಿಂದ ಜಾಗೃತಿನಲ್ಲಿರೋ ಕಾಲದ ಗಣನೆಯಿಂದ ಸ್ವಪ್ನದ ಕಾಲಗಣನೆಗೆ ಹೋಗಿ ನಾವು ನೋಡಿದ್ವು, ಇದನ್ನೆಲ್ಲ ನೋಡಿದ್ವು ಅಂತ ಹೇಳೋದು ಯುಕ್ತವಲ್ಲ. ನಾವು ಕನಸಿನಲ್ಲಿ ಕಂಡಿದ್ದನ್ನ ಇದು ವಾಸ್ತವವಾಗಿ ಆಯಿತು ಅಂತ ಹೇಳೋ ಹಾಗಿಲ್ಲ ನಾವು. ಹಾಗೇನೆ
ಕನಸಿಂದ ಎಚ್ಚರಕ್ಕೆ ಬಂದು ಇಲ್ಲಿ ಎಲ್ಲ ಆಯಿತು ಅಂತಲೂ ಹೇಳೋ ಹಾಗಿಲ್ಲ. ದರ್ಶನಂ ಕುತಃ ಪ್ರತಿಬುದ್ಧಸ್ಯ ಹೈ ತಸ್ಮಿನ್ ದೇಶೇ ನ ವಿದ್ಯತೆ. ಯಾರು ಎಚ್ಚೆತ್ತುಕೊಳ್ತಾನೋ ಪ್ರತಿಬುದ್ಧ, ಯಾರು ಎಚ್ಚರ ಆಗುತ್ತೋ ಅವನಿಗೆ ಆ ಸ್ವಪ್ನದಲ್ಲಿ ಅಲ್ಲಿವರೆಗೆ ಕಂಡದ್ದೆಲ್ಲ ಸುಳ್ಳು. ನ ವಿದ್ಯತೆ, ವಾಸ್ತವವಾಗಿ ಇಲ್ಲ. ಇಲ್ಲಿ ಸಂಸಾರ ನ ವಿದ್ಯತೆ. ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ ಹೋಗುವಾಗ ಸಂಸಾರದಲ್ಲೇ ಒಂದು ಪರ್ಯಟನೆ ಅಂತ ಇಲ್ಲ. ಅಂದರೆ ಜಾಗೃತ ಅವಸ್ಥೆಯಲ್ಲಿ ಒಂದು ಸಂಸಾರ, ಸ್ವಪ್ನಾವಸ್ಥೆಯಲ್ಲಿ ಇನ್ನೊಂದು ಸಂಸಾರ ಅಂತನ್ನೋ ಗಣನೆ, ಅಂತನ್ನೋ ಬೇರ್ಪಡಿಕೆ ಇಲ್ಲ. ಮತ್ತು ಗತ್ವಾ ಕಾಲಸ್ಯ ಅನಿಯಮಾತ್ ಗತವು. ಈ ಗತ್ವಾ ಅಂತನ್ನೋ ಮಾತಿದೆ. ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ ಹೋಗಿ. ಇದು ಮೋಕ್ಷದಲ್ಲಿ ಸದ್ಯೋಮುಕ್ತಿ ಅಂತ ಒಂದುಂಟು. ಅಂದ್ರೆ ಏನು? ಜ್ಞಾನ ಸಮಕಾಲ ಮುಕ್ತಿ. ಜ್ಞಾನವನ್ನು ಪಡ್ಕೊಂಡ ತಕ್ಷಣ ಮುಕ್ತಿಯನ್ನು ಪಡ್ಕೊಳ್ಳೋದು ಸದ್ಯೋಮುಕ್ತಿ ಅಂತಂತಾರೆ. ಇನ್ನೊಂದು ಕ್ರಮ ಮುಕ್ತಿ. ನಾವು ಮಾಡೋದನ್ನೆಲ್ಲ ಮಾಡಿ ಜ್ಞಾನ ಪಡ್ಕೊಂಡ ಮೇಲೂ ಕೂಡ ಜ್ಞಾನ ಪಡ್ಕೊಂಡ ತಕ್ಷಣ ಮುಕ್ತಿ ಅಂತ ಬರೋಲ್ಲ, ದೇಹಪಾತ ಅಂತ ಆಗಬೇಕು. ದೇಹದಲ್ಲಿ ಇರೋವರೆಗೆ ನಮಗೆ ಜ್ಞಾನದ ಸಾರ್ಥಕ್ಯ ಇಲ್ಲ. ಯಾಕೆಂದರೆ ದೇಹದಲ್ಲಿ ಮನಸ್ಸು ಅಂತಿದೆ, ಮನಸ್ಸಿನಲ್ಲಿ ಸಂಸ್ಕಾರಗಳಿದೆ, ಸಂಸ್ಕಾರಗಳಿಗೆ ವಾಸನೆಗಳು ಅಂತಿದೆ. ನಾವು ಮಾಡೋ ಕೆಲಸ ಎಲ್ಲ ಈ ಸಂಸ್ಕಾರಗಳಿಗೆ ಸೀಮಿತವಾದದ್ದು. ಇವನು ಎಷ್ಟು ಜ್ಞಾನ ಪಡ್ಕೊಂಡ್ರೂ ಕೂಡ ಈ ಸಂಸ್ಕಾರಗಳೇನು ಹೋಗೋ ಹಾಗಿಲ್ಲ, ವಾಸನೆಗಳು ಹೋಗೋ ಹಾಗಿಲ್ಲ. ಅದು ದೇಹ ಪೂರ್ತಿ ಬಿದ್ದು ಹೋದ ಮೇಲೆ ತಿರುಗಿ ಇನ್ನೊಂದು ದೇಹ ಇಲ್ಲ, ಅಷ್ಟೇ ಇದರ ಪ್ರಯೋಜನ. ಈ ಜನ್ಮದಲ್ಲಿ ಜ್ಞಾನವನ್ನು ಪಡ್ಕೊಂಡ್ರೆ ಮತ್ತೊಂದು ಜನ್ಮ ಅವನಿಗಿಲ್ಲ ಅಂತ ಅಷ್ಟೇ. ಆದ್ರಿಂದ ಇದು ಕ್ರಮಮುಕ್ತಿ. ಅಂದರೆ ಇಲ್ಲಿ ಅವನು ಜ್ಞಾನವನ್ನು ಪಡ್ಕೊಂಡ್ರೂ ಕೂಡ ಆಭರಣ, ಅದು ಅವನ ಸಾವು ಉಂಟಾಗುವವರೆಗೆ ಅವನು ಕಾಯಬೇಕು. ಅವನು ಸಾವು ಆದಮೇಲೆ ಮುಕ್ತಿ. ಈ ಮುಕ್ತಿಯೂ ಕೂಡ ಸಹೈವ ಬ್ರಹ್ಮಾವಸ್ಥಾನ ಭವತಿ. ಈ ಸತ್ತೋದ ತಕ್ಷಣ ಅವನು ಬ್ರಹ್ಮನಾಗ್ತಾನೆ ಅಂತ ಹೇಳೋ ಹಾಗಿಲ್ಲ. ಇಲ್ಲಿಂದ ಅರ್ಚಿರಾದಿ ಲೋಕಗಳಿಗೆ ಹೋಗಿ ದೇವ ಮಾರ್ಗವಾಗಿ ಇತ್ಯಾದಿ ದೇವಯಾನ ಅಂತಂತಾರಲ್ಲ, ಇದಕ್ಕೆಲ್ಲ ಹೋಗಿ ಕಡೆಯಲ್ಲಿ ಬ್ರಹ್ಮಲೋಕವನ್ನು ಹೊಂದಿ ಅನಂತರದಲ್ಲಿ ಇವನು ಮೋಕ್ಷವನ್ನು ಪಡೆಯುತ್ತಾನೆ. ಇದು ಗತ್ವಾ. ಇಲ್ಲಿಂದ ಹೋಗಿ ಅರ್ಚಿರಾದಿ ಗತಿಗಳಲ್ಲಿ ಹೋಗಿ ಬ್ರಹ್ಮಲೋಕ, ಅಲ್ಲಿಂದ ದಾಟಿದ. ಇದು ವೇದಾಂತಿಗಳು ಒಪ್ಪತಕ್ಕದ್ದಲ್ಲ. ಮೀಮಾಂಸಕರು ಏನ್ ಬೇಕಾದ್ರೆ ಹೇಳಿ, ನಮಗೆ ಪರಮಾರ್ಥವಾಗಿ ಸಂಸಾರವೇ ಇಲ್ಲ ಅಂತಂದ್ಮೇಲೆ, ಅಥವಾ ಬ್ರಹ್ಮನನ್ನು ಬಿಟ್ಟು ಬೇರೆ ಒಂದು ಇಲ್ಲ ಅಂತಂದ್ಮೇಲೆ ಅರ್ಚನಾದಿ ಮಾರ್ಗ ಎಲ್ಲಿ ಉಂಟು, ಬ್ರಹ್ಮಲೋಕ ಎಲ್ಲಿ ಉಂಟು, ಅಥವಾ ಬ್ರಹ್ಮಲೋಕಕ್ಕೆ ಹೋಗೋದು ಎಲ್ಲಿ ಉಂಟು, ಅಲ್ಲಿ ಕಾಯೋದೇನುಂಟು. ಆದ್ರಿಂದ ಇವೆಲ್ಲ ಮೃಷ ದೇಶೇ ನ ವಿದ್ಯತೆ. ಮಿತ್ರಾದ್ಯೈ ಸಹ ಸಂಮಂತ್ರ್ಯ ಸಂಬುದ್ಧೋ ನ ಪ್ರಪದ್ಯತೆ. ಗೃಹೀತಂಚಾಪಿ ಯತ್ಕಿಂಚಿತ್ ಪ್ರತಿಬುದ್ಧೋ ನ ಪಶ್ಯತಿ. ಮಿತ್ರಾದ್ಯೈ, ಸ್ನೇಹಿತರೇ ಮೊದಲಾದವರ ಜೊತೆ, ಸಂಮಂತ್ರ್ಯ, ಮಾತುಕತೆ ಆಡಿ ಅವರ ಜೊತೆ ಆಲೋಚನೆ ಮಾಡಿ, ಸಂಬುದ್ಧ ನ ಪ್ರತಿಪದ್ಯತೆ. ಕನಸಲ್ಲಿ ಯಾರ್ಯಾರನೋ ಇವನು ಕಂಡು ಅವರ ಜೊತೆ ಮಾತುಕತೆಗಳಾಡಿ ಏನೋ ಒಂದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದು ಸಂಬುದ್ಧ ನ ಪ್ರತಿಪದ್ಯತೆ. ಅವನು ಎಚ್ಚರವಾದ್ಮೇಲೆ ಇವೆಲ್ಲ ಹೋಯಿತು. ಸಂಬುದ್ಧ ನ ಪ್ರತಿಪದ್ಯತೆ. ಗೃಹೀತಂಚ ಅಪಿ ಯತ್ಕಿಂಚಿತ್ ಇಲ್ಲ, ಯತ್ಕಿಂಚಿತ್ ಲೌಕಿಕವಾಗಿ ಯಾವುದೋ ಒಂದು ವಸ್ತುವನ್ನು ಕನಸಲ್ಲಿ ಪಡ್ಕೊಂಡ್ವು, ಅದು ಬಂತು ಇದು ಬಂತು ಏನೇನೋ ಪಡ್ಕೊಂಡ್ವು. ಪ್ರತಿಬುದ್ಧ ನ ಪಶ್ಯತಿ. ಅವನು ಕನಸಲ್ಲಿ ಪಡ್ಕೊಂಡಿದ್ದೆಲ್ಲ ಎಚ್ಚೆತ್ತ ಮೇಲೆ ಎಲ್ಲಿ ಕಾಣ್ತಾನ ಅವನು? ನ ಪಶ್ಯತಿ. ಇಲ್ಲಿ ಅದರ ವ್ಯಂಗ್ಯ ಏನು ಅಂದ್ರೆ, ಮಿತ್ರಾದ್ಯೈಹಿ, ಇವು ಮಿತ್ರ ಸಂಹಿತ ಪ್ರಭು ಸಂಹಿತ ಅಂತೆಲ್ಲ ಉಂಟಲ್ಲ, ಹೀಗೆ ಶಾಸ್ತ್ರಗಳನ್ನು ಓದಿ ಗುರುಗಳನ್ನ ಮತ್ತು ಸಹ ಅಧ್ಯಾಯಿಗಳ ಜೊತೆ ಮಿತ್ರೈಹಿ ಸಂಮಂತ್ರ್ಯ ಶ್ರವಣಾದಿ ಕರ್ತವ್ಯ, ಶ್ರವಣ ಮನನಾದಿ ನಿಧಿಧ್ಯಾಸನಗಳನ್ನು ಮಾಡಬೇಕು ಇತ್ಯಾದಿಯಾಗಿ ನಾವು ಇಲ್ಲಿ ಜಾಗೃತ ಅವಸ್ಥೆಯಲ್ಲಿ ಏನೇನು ಕಂಡುಕೊಳ್ತೀವೋ
ಸಂಬುದ್ಧ್ಯ, ಆ ಜ್ಞಾನ ಬಂದ ಮೇಲೆ ಇವೆಲ್ಲ ಮೃಷ, ಇವೆಲ್ಲ ಸುಳ್ಳು. ಹಾಗೆ ಕನಸಲ್ಲಿ ಕಂಡುಕೊಂಡಿದ್ದು ಎಚ್ಚರದಲ್ಲಿ ಇಲ್ಲವೋ ಹಾಗೆ ಈ ನಮ್ಮ ಶ್ರವಣ ಮನನ ನಿಧಿಧ್ಯಾಸನ ಇವೆಲ್ಲ ದೇ ಆರ್ ಈಕ್ವಲಿ ಇಲ್ಯೂಸಿವ್. ಇದು ವಾಸ್ತವವಾಗಿ ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಅರ್ಥ ಇಲ್ಲ, ಬೆಲೆ ಇಲ್ಲ, ಇದರಿಂದ ಆಗತಕ್ಕದ್ದಿಲ್ಲ. ಗೃಹೀತಂ ತು, ಯಾವುದಾದ್ರೂ ಉಪದೇಶಂ ಗೃಹೀತ್ವ, ಯಾರಿಂದಾದರೂ ಉಪದೇಶವನ್ನು ತಗೊಂಡು ನಾವು ಯತ್ಕಿಂಚಿತ್ ಪ್ರತಿಬುದ್ಧ ನ ಪಶ್ಯತಿ. ಈ ಉಪದೇಶ, ಗುರುಗಳಿಂದ ಬಂದ ಉಪದೇಶ ಎಚ್ಚರದಲ್ಲಿರೋವರೆಗೆ ಅದರ ಸಾರ್ಥಕ್ಯ. ಕನಸನ್ನು ಕಾಣುವಾಗಿ ಇದರ ಪ್ರಯೋಜನ ಏನು? ನಿದ್ರೆಯಲ್ಲಿದ್ದಾಗ ಇದರ ಪ್ರಯೋಜನ ಏನು? ಆದ್ದರಿಂದ ಇಲ್ಲಿ ಈ ನಾವು ಅವಸ್ಥಾತ್ರಯ ವಿವೇಚನೆಯನ್ನು ಮಾಡುವಾಗ ಬ್ರಹ್ಮನನ್ನು ಬಿಟ್ಟು ಅವಸ್ಥಾತ್ರಯಗಳಿಲ್ಲ. ಬ್ರಹ್ಮ ಒಂದೇ ವಸ್ತು ಅಂತ ಆದಮೇಲೆ ಅವಸ್ಥಾತ್ರಯ ಕಲ್ಪನೆಯೂ ಕೂಡ ಮಿಥ್ಯ. ಈ ಜಗತ್ತು ಸಂಸಾರ ಇರಬೇಕಾದ್ರೆ ಅವಸ್ಥಾತ್ರಯ ಕಲ್ಪನೆಯಿಂದಲೇ ಇರತಕ್ಕದ್ದು. ಈ ಅವಸ್ಥಾತ್ರಯ ಕಲ್ಪನೆಯೇ ಸುಳ್ಳು ಅಂತಾದ ಮೇಲೆ ಇನ್ನು ಅದರಿಂದ ಸಿದ್ಧವಾಗತಕ್ಕಂತಹ ಸಂಸಾರವು ಸುಳ್ಳು. ಮೃಷ ಜಗದಪಿ ಮೃಷ ಇತ್ಯರ್ಥ. ಸ್ವಪ್ನೇ ಚ ವಸ್ತುಕಃ ಕಾಯಃ ಪೃಥಗನ್ಯಸ್ಯ ದರ್ಶನಾತ್ ಯಥಾ ಕಾಯಸ್ತಥಾ ಸರ್ವಂ ಚಿತ್ತದೃಶ್ಯಮವಸ್ತುಕಂ. ಸ್ವಪ್ನೇ ಚ, ಇನ್ನೊಂದು ದೇ ಗೋ ಟು ಎನದರ್ ಆಸ್ಪೆಕ್ಟ್ ಆಫ್ ದಿ ಅನಾಲಿಸಿಸ್. ನಾವು ಎಚ್ಚರವಾಗಿದ್ದಾಗ ನಮಗೊಂದು ದೇಹ ಅಂತ ಇದೆ, ಕಾಯ ಅಂತ ಇದೆ. ಈ ದೇಹದಿಂದ ನಾವು ಏನೇನು ಕೆಲಸ ಮಾಡಬೇಕು ಅದನ್ನು ಮಾಡ್ತೀವಿ. ಇದು ಪ್ರತಿ ಸಾರಿ ನಾವು ಎಚ್ಚರವಾಗಿದ್ದಾಗ ಕೂಡ ಇದೇ ದೇಹ ನಮಗೆ. ಅದರ ಕನಸಲ್ಲಿರುವಾಗ ಈ ದೇಹದ ಪ್ರತಿಕೃತಿಯಾಗಿ ಆ ದೇಹ ಇರೋಲ್ಲ, ಅದೇ ಬೇರೆ ದೇಹ. ಕನಸಲ್ಲಿ ನಾವು ಬೇರೆ ರೀತಿಯಾಗಿಯೇ ಇರ್ತೀವಿ, ನಮ್ಮ ಇರ್ಸರ್ಕಿಯೇ ಬೇರೆ. ಸ್ವಪ್ನೇಚ ಕಾಯ ಅವಸ್ತುಕಃ. ನಾವು ಕನಸಿನಲ್ಲಿ ತುಂಬ ಚೆನ್ನಾಗಿರೋ ಹಾಗಿದ್ರೆ, ತುಂಬ ಸುಂದರವಾಗಿರೋ ಹಾಗಿದ್ರೆ, ಎಚ್ಚೆತ್ತ ಮೇಲೂ ಅವನು ಸುಂದರವಾಗಿರಬೇಕು ಅಂತ ಏನಿಲ್ಲ. ಅವನು ಕನಸಲ್ಲಿ ಒಂದು ದೇಹ ಕಾಣ್ತಾನೆ, ಆ ಕನಸಲ್ಲಿ ದೇಹ ಇಟ್ಟುಕೊಂಡು ವ್ಯವಹಾರ ಮಾಡ್ತಾನೆ ಅಂದರೆ ಆ ದೇಹ ಎಚ್ಚರವಾದಾಗ ಅವಸ್ತುಕ. ಅವಸ್ತುಕ ಅಂದರೆ ಅನ್ರಿಯಲ್. ಸ್ವಪ್ನೇಚ ಅವಸ್ತುಕಃ ಕಾಯ ಪೃಥಕ್ ಅನ್ಯಸ್ಯ ದರ್ಶನಾತ್. ಹೇಗೆ ನಮಗೆ ಸುಳ್ಳು ಅಂತ ಗೊತ್ತಾಗುತ್ತೆ? ಎಚ್ಚೆತ್ತಿರುವಾಗಿ ಅವನು ಬೇರೆ ಇದೆ. ಅವನೇನೋ ಅವನ ಕನಸಲ್ಲಿ ರಾಜ, ಎಚ್ಚೆತ್ತಾಗ ಅವನು ರಾಜ ಅಲ್ಲ, ಇನ್ನೇನೋ ಅವನು. ಪೃಥಕ್ ಅನ್ಯಸ್ಯ ದರ್ಶನಾತ್. ಅದು ಎಚ್ಚರವಾಗಿರುವಾಗ ಒಂದು, ಕನಸಲ್ಲಿ ಇನ್ನೊಂದು. ಎಚ್ಚರವಾಗಿರೋದು ಕನಸಿನಲ್ಲಿ ಇಲ್ಲ, ಕನಸಿನಲ್ಲಿ ಇರೋದು ಎಚ್ಚರದಲ್ಲಿ ಇಲ್ಲ. ಸ್ವಪ್ನೇಚ ಅವಸ್ತುಕಃ ಕಾಯ ಪೃಥಕ್ ಅನ್ಯಸ್ಯ ದರ್ಶನಾತ್ ಯಥಾ ಕಾಯಸ್ತಥಾ ಸರ್ವಂ ಚಿತ್ತದೃಶ್ಯಮವಸ್ತುಕಂ. ಇಲ್ಲಿ ಏನು ಹೇಳ್ತಾರೆ? ನಮ್ಮ ದೇಹ ಹೇಗಿದೆಯೋ ಹಾಗೆ ಮನಸ್ಸು, ಮನಸ್ಸು ಹೇಗಿದೆಯೋ ಹಾಗೆ ನಾವು ಎಲ್ಲವನ್ನು ನೋಡ್ತೀವಿ. ಯಥಾ ಕಾಯ ತಥಾ ಚಿತ್ತ. ನಮ್ಮ ದೇಹಕ್ಕೆ ಅನುಸಾರವಾಗಿ ನಮ್ಮ ಚಿತ್ತ ಮತ್ತು ಸರ್ವಂ ಚಿತ್ತ ದೃಶ್ಯಂ. ಈ ನಮ್ಮ ಏನೇನು ವ್ಯವಹಾರದಲ್ಲಿ ಕಾಣ್ತೀವೋ ಇವೆಲ್ಲ ಮನಸ್ಸಿನ ಮೂಲಕ ಆಗತಕ್ಕದ್ದೇನೆ. ನಾವು ಕಣ್ಣಿಂದ ನೋಡ್ತೀವಿ ಅಂತ ಹೇಳ್ಬಹುದು, ಮನಸ್ಸಿನಿಂದಲೇ ನೋಡ್ತಾ ಇದ್ದೀವಿ. ನಾವು ಕಿವಿಯಿಂದ ಕೇಳ್ತೀವಿ ಅಂತ ಅನ್ಬಹುದು, ಮನಸ್ಸಿನಿಂದಲೇ ಕೇಳ್ತಾ ಇದ್ದೀವಿ. ಸರ್ವಂ ಚಿತ್ತ ದೃಶ್ಯಂ. ಈ ಮನಸ್ಸು ಅಂತನ್ನೋದು ಇಡೀ ಜಗತ್ತಿಗೆ ಈ ವಾರ್ಪ್ ಅಂಡ್ ಊಫ್ ಅಂತಾರಲ್ಲ, ಓದಪ್ರೋತವಾಗಿ ಇರತಕ್ಕದ್ದು. ಚಿತ್ತವನ್ನು ಬಿಟ್ಟರೆ ಜಗತ್ತು ಅಂತೂ ಇಲ್ಲ. ಇದು ಈ ವಿಜ್ಞಾನವಾದಿಗಳ ಸಿದ್ಧಾಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ವೇದಾಂತಗಳು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ ಹಿಂದೆ. ವೇದಾಂತಗಳು ಒಪ್ಕೊಂಡಿರೋದನ್ನ ವಿಜ್ಞಾನವಾದಿಗಳ ದೃಷ್ಟಿಯಲ್ಲಿ ಎಲ್ಲವೂ ಕೂಡ ವಿಜ್ಞಪ್ತಿ ಮಾತ್ರದ. ಈ ಚಿತ್ತ ಅಂತನ್ನೋದು ಇರೋದರಿಂದಲೇ ಚಿತ್ತಕ್ಕೆ ದೃಶ್ಯ, ಚಿತ್ರಕ್ಕೆ ಕಾಣತಕ್ಕದ್ದು ಒಂದು. ಈ ದೃಕ್ ಅಂತನ್ನೋದು ಚಿತ್ತವೇ. ಈ ದೃಕ್ ಎಲ್ಲಿ ಚಿತ್ತ ಎಲ್ಲಿ ದೃಕ್ ಆಗುತ್ತೆ? ಕಾಯ ಇದ್ದಾಗ. ಯಥಾ ಕಾಯ ತಥಾ ಸರ್ವಂ ಚಿತ್ತದೃಶ್ಯಂ ಭವಿಷ್ಯತಿ.
ಈ ದೇಹಕ್ಕೆ ಅನುಗುಣವಾಗಿ ಮನಸ್ಸು ಕೆಲಸ ಮಾಡಿ ಇಡೀ ಜಗತ್ತನ್ನು ನಮಗೆ ಕಾಣಿಸಿಕೊಡುತ್ತೆ. ಸೊ ದಿ ವರ್ಲ್ಡ್, ದೇರ್ ಇಸ್ ನೋ ಪಬ್ಲಿಕ್ ರಿಯಾಲಿಟಿ ಫಾರ್ ದಿ ವರ್ಲ್ಡ್. ಈಚ್ ಇಂಡಿವಿಜುವಲ್ ಹ್ಯಾಸ್ ಎ ವರ್ಲ್ಡ್ ಆಫ್ ಹಿಸ್ ಓನ್ ಅಂತ ಇಲ್ಲಿ ಸಿದ್ಧಾಂತ. ಒಬ್ಬೊಬ್ಬ ಮನುಷ್ಯರಿಗೂ ಬೇರೆ ಬೇರೆ ದೇಹ ಇದೆಯಲ್ಲ, ಒಬ್ಬನ ದೇಹ ತನ್ನ ಚಿತ್ತಕ್ಕೆ ಅನುಗುಣವಾಗಿ ಒಂದು ಜಗತ್ತನ್ನು ಸೃಷ್ಟಿ ಮಾಡಿಕೊಡುತ್ತಾ ಅವನಿಗೆ. ಇದು ಬೇರೆಯವರಿಗೆ ಜಗತ್ತಲ್ಲ. ಸೊ ಈ ಜಗತ್ತಿನಲ್ಲಿ ಜಾಗೃತ ಅವಸ್ಥೆಯಲ್ಲಿ ನಾವು ಎಲ್ಲರೂ ನೋಡ್ತಾ ಇದ್ದೀವಿ ಸಾರ್ವತ್ರಿಕ ಅನುಭವ ಅಂತನೋ ಸುಳ್ಳು. ಈ ಸಾರ್ವತ್ರಿಕ ಅನುಭವ ಅಂತನ್ನುವಾಗ ಕೂಡ ನಮ್ಮ ಚಿತ್ತ ಹೇಗೆ ಪ್ರೇರೇಪಣೆ ಮಾಡುತ್ತೋ ಹಾಗೆಯೇ ಜಗತ್ತನ್ನು ನಾವು ನೋಡ್ತಾ ಇದ್ದೀವಿ. ವಸ್ತು ಹೇಗಿದೆಯೋ ಹಾಗೆ ನೋಡ್ತಕ್ಕದ್ದಲ್ಲ. ವಸ್ತು ಇರೋದೇನೋ ಬ್ರಹ್ಮವೇ ವಸ್ತು. ಬ್ರಹ್ಮವನ್ನ ಅನೇಕ ಜನ ಅನೇಕ ರೀತಿಯಾಗಿ ನೋಡ್ತಾರೆ. ಹೇಗೆ ನೋಡ್ತಾರೆ? ಚಿತ್ತದಿಂದ. ಯಥಾ ಕಾಯ ತಥಾ ಸರ್ವಂ ಚಿತ್ತದೃಶ್ಯಂ ಅವಸ್ತುಕಂ. ಆದ್ದರಿಂದ ಎಲ್ಲ ಜಗತ್ತೂ ಕೂಡ, ಸಂಸಾರವೂ ಕೂಡ ಚಿತ್ತದಲ್ಲಿ ಇದ್ದ ಹಾಗೆ ಕಾಣುತ್ತೆ. ನಾವು ನೀವು ಸಂಸಾರ ಬಂಧ ಅಂತ ಅಂದ್ಕೊಂಡ್ರೆ ಸಂಸಾರ ಬಂಧ. ಇನ್ನೊಬ್ಬನಿಗೆ ಸಂಸಾರದಲ್ಲೇ ಇರ್ತಾನೆ, ಬಂಧ ಅಲ್ಲ ಅವನಿಗೆ ಸಂಸಾರ ಬಂಧ ಅಲ್ಲ. ಈ ಮೋಕ್ಷ ಅಂತ ಒಬ್ಬ ಬೇಕು ಅಂತ ಪ್ರಯತ್ನ ಪಡ್ತಾನೆ, ಅವನ ಪಾಲಿಗೆ ಮೋಕ್ಷ ಅಂತ ಒಂದು ಪ್ರತ್ಯೇಕವಾಗಿ ಇದೆ. ಇನ್ನೊಬ್ಬ ಮೋಕ್ಷಕ್ಕಾಗಿ ಪ್ರಯತ್ನ ಪಡೋಲ್ಲ, ಅವನ ಪಾಲಿಗೆ ಮೋಕ್ಷ ಇಲ್ಲ. ಬಂಧ ಅಂತ ಒಂದಿತ್ತು, ಅದರಿಂದ ಮೋಕ್ಷ ಪಡ್ಕೊಂಡೆ ಅಂತ ಅನಿಕೆ ಒಬ್ಬ. ಇನ್ನೊಬ್ಬ ಯಾವಾಗಲೂ ಇರತಕ್ಕಂಥ ಮೋಕ್ಷವನ್ನು ನಾನು ಕಂಡುಕೊಂಡೆ ಅಂತಾನೆ. ಇವೆಲ್ಲ ಸರ್ವಂ ಚಿತ್ತದೃಶ್ಯಂ ಭವಿಷ್ಯತಿ ಅವಸ್ತು. ಇದಕ್ಕೆ ಸರಿಯಾಗಿ ನಮ್ಮ ಕಲ್ಪನೆಯ ಸಂಸಾರಕ್ಕೆ ಹಿಂದೆ ಒಂದು ಸಂಸಾರ ಇದೆ ಅಂತ ಅನ್ನೋದಿಲ್ಲ. ಅವಸ್ತುಕಂ, ಅದಕ್ಕೆ ಕರೆಸ್ಪಾಂಡಿಂಗ್ ರಿಯಾಲಿಟಿ ಇಲ್ಲ. ನಾವು ಬಂಧ ಅಂತ ಅಂದ್ಕೊಂಡ್ರೆ ಹೊರಗಡೆ ಬಂಧ ಅಂತ ವಾಸ್ತವವಾಗಿ ಇಲ್ಲ. ಇದನ್ನ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಮನೆಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ. ಅದು ನನಗೆ ಬಂಧ ಆಗಿದೆ, ನನಗೆ ಮೋಕ್ಷ ಅಂತ ಅಂದ್ಕೊಳ್ಬೇಕಾದ್ರೆ ಮನಸ್ಸೇ ಕಾರಣ. ವಾಸ್ತವವಾಗಿ ಜಗತ್ತು ಬಂಧವನ್ನು ಉಂಟು ಮಾಡತಕ್ಕದ್ದಲ್ಲ. ಆದ್ದರಿಂದ ಅರ್ಥೋ ವಿಷಯೈಹಿ ಅಂಥೇಳಿ ಇಲ್ಲಿ ಮಾಧ್ಯಮಿಕ ಕಾರಿಕೆಯಲ್ಲಿ ಹೇಳ್ತಾರೆ. ಹೊರಗಡೆ ಒಂದು ವಸ್ತು ಇದೆ, ಇದು ಅರ್ಥ. ಅರ್ಥ ಅಂದರೆ ಹೊರಗಡೆ ಇರತಕ್ಕಂಥ ವಸ್ತು. ಇದು ನಮ್ಮ ಪಾಲಿಗೆ ಅರ್ಥವಾಗಿ ಕಾಣೋಲ್ಲ, ವಿಷಯವಾಗಿ ಕಾಣುತ್ತೆ. ವಿಷಯ ಅಂದರೆ ಆಬ್ಜೆಕ್ಟ್ ಆಫ್ ಅವರ್ ಪರ್ಸೆಪ್ಷನ್. ವಿಷಯ ಅಂತ ನಮ್ಮ ಮಾತಿಗೆ ಅರ್ಥ ಏನು? ಶೀಂಗ್ ಬಂಧನೆ, ಕಟ್ಟಾಕೋದು ಅಂತ ಅರ್ಥ. ಆ ವಸ್ತುವನ್ನು ನೋಡಿ ನಮ್ಮನ್ನು ಇದು ಕಟ್ಟಿದೆ ಅಂತಂದಾಗ ಅದು ವಿಷಯ. ನಮ್ಮನ್ನು ಅದು ಕಟ್ಟಿಲ್ಲ ಅಂತ ಅಂದ್ಕೊಂಡಾಗ ಅದು ಬರೀ ಅರ್ಥ. ಈ ಬಂಧ ಅಂತ ಅನ್ನೋದು ಎಲ್ಲಿ ಬರುತ್ತೆ? ನಮ್ಮ ದೃಶ್ಯದಲ್ಲಿ ಇದೆ. ಒಬ್ಬರಿಗೆ ಬದ್ಧವಾದದ್ದು ಇನ್ನೊಬ್ಬರಿಗೆ ಬದ್ಧ ಆಗಬೇಕಾಗಿಲ್ಲ. ನನಗಿದು ಬೇಕು ಅಂತಂದದ್ದು ಬೇರೆಯವರಿಗೆ ಅದು ಬೇಡ ಅಂತ ಅನ್ನಿಸ್ಬೋದು, ಬೇರೆಯವರಿಗೆ ಬೇಡ ಅಂತಂದಿದ್ದು ನನಗೆ. ಇದು ಸರ್ವಂ ಚಿತ್ತದೃಶ್ಯಂ ಅವಸ್ತುಕಂ. ಇಲ್ಲಿ ಹೊರಗಡೆ ಕರಸ್ಪಾಂಡಿಂಗ್ ರಿಯಾಲಿಟಿ ಅಂತ ಇಲ್ಲ. ಅದ್ರಲ್ಲಿ ಇರತಕ್ಕದ್ದು ಬ್ರಹ್ಮವಸ್ತು ಒಂದೇ. ಗ್ರಹಣಾಜ್ಜಾಗರಿತವತ್ ತದ್ದೇತು ಸ್ವಪ್ನ ಇಷ್ಯತೆ ತದ್ದೇತುತ್ವಾತ್ತು ತಸ್ಯೈವ ಸಜ್ಜಾಗರಿತ ವಿಷ್ಯತೆ. ಕೆಲವರು ಹೇಳ್ತಾರೆ, ಎಚ್ಚೆತ್ತಾಗ ನಾವು ಏನೇನೋ ಅನುಭವಗಳನ್ನು ಮಾಡಿರ್ತೀವಿ, ಏನೇನೋ ಸಂಸ್ಕಾರಗಳು ಒದಗಿರುತ್ತೆ, ಅದರಿಂದ ಸ್ವಪ್ನ ಅಂತ ಬರುತ್ತೆ ಅಂತ. ಗ್ರಹಣಾತ್ ಜಾಗರಿತವತ್ ತದ್ದೇತು ಸ್ವಪ್ನ ಇಷ್ಯತೆ. ಈ ಸ್ವಪ್ನ ಅದಕ್ಕೆ ಕಾರಣವಾದದ್ದು ಜಾಗರಿತ. ಜಾಗೃತಾವಸ್ಥೆ ಕಾರಣ, ಸ್ವಪ್ನಾವಸ್ಥೆ ಕಾರ್ಯ. ಈ ಕಾರಣ ಕಾರ್ಯ ಸಂಬಂಧ ಅಂತ ಇದೆ. ಇದು ಗ್ರಹಣಾತ್ ಜಾಗರಿತವತ್, ಜಾಗರಿತ ಹೇಗೋ ಹಾಗೆ ತದ್ದೇಹೇತು. ಗ್ರಹಣ ಅಂದ್ರೆ ಇಲ್ಲಿ ಗ್ರಾಹ್ಯ ಗ್ರಾಹಕ ಭೇದ. ಒಬ್ಬ ಗ್ರಾಹಕ ಅಂತ ಇದ್ದಾನೆ, ಇನ್ನೊಂದು ಗ್ರಾಹ್ಯವಾದದ್ದು ಅಂತ ಒಂದು ವಸ್ತು ಇದೆ. ಇವರಿಬ್ಬರ ನಡುವೆ ಆಗತಕ್ಕಂಥ ಸಂಬಂಧ ಗ್ರಹಣ ಅಂತ ಒಂದಿದೆ. ಗ್ರಹಣಾತ್ ಹೀಗೆ ಒಬ್ಬ ಸಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್, ಇವರಿಬ್ಬರಿಗೂ ಇರತಕ್ಕಂಥ ಸಂಬಂಧ ಇದು ಗ್ರಹಣಾತ್. ಇದರೊಂದು ಗ್ರಾಹ್ಯ ಗ್ರಾಹಕ ಸಂಬಂಧ ಇರುವಾಗ ಜಾಗರಿತವತ್, ಈ ಜಾಗರಿತಾವಸ್ಥೆಯಲ್ಲಿ ಹೇಗಿದೆಯೋ ತದ್ದೇತು ಅದರಿಂದ ಉಂಟಾಗಿರತಕ್ಕಂಥ ಸ್ವಪ್ನ ಅಪಿ ಇಷ್ಯತೆ. ಇಲ್ಲಿ ನಾವು ಕಾಣೋ ಗ್ರಹಣ ಸ್ವಪ್ನದಲ್ಲೂ ಕಾಣುತ್ತೆ. ಸ್ವಪ್ನದಲ್ಲಿಯೂ ಒಬ್ಬ ಗ್ರಾಹಕ ಅಂತಿದ್ದಾನೆ,
ಒಂದು ಗ್ರಾಹ್ಯ ಅಂತ ಇದೆ. ಇವರಿಬ್ಬರ ಸಂಬಂಧ ಒಂದು ಗ್ರಹಣ ಅಂತ ಇದೆ. ಗ್ರಹಣಾತ್ ಜಾಗರಿತವತ್ ತದ್ಹೇತು ಸ್ವಪ್ನ ಇಷ್ಯತೆ. ತದ್ಹೇತುತ್ವಾತ್ತು ತಸ್ಯೈವ ಸತ್ ಜಾಗರಿತಮಿಷ್ಯತೆ. ಒಂದು ಇಟ್ಸ್ ನಾಟ್ ಇನ್ ಒನ್ ವೇ ಪ್ರಾಸೆಸ್. ಎಚ್ಚರ ಸ್ವಪ್ನ, ಎಚ್ಚರ ಸ್ವಪ್ನ ಅಂತ ಹೀಗಿಲ್ಲ. ಸ್ವಪ್ನ ಆದ್ಮೇಲೆ ತಿರುಗಿ ಎಚ್ಚರ ಆಗುತ್ತಲ್ಲ ನಿಮಗೆ, ಇದು ಒಂದನ್ನು ಒಂದು ಅನುಸರಿಸಿ ಹೋಗುತ್ತೆ. ಇವಾಗ ಸ್ವಪ್ನ ಆದಮೇಲೆ ಎಚ್ಚರ ಆಗಲೇಬೇಕಲ್ಲ, ಅಲ್ಲಿ ಯಾಕಿದೆ ಹೇತು ಅಂತ ಹೇಳೋಲ್ಲ ನೀವು. ಜಾಗರಿತ ಅವಸ್ಥೆಯಲ್ಲಿ ನಾವು ಕಂಡದ್ದು ಸ್ವಪ್ನಾವಸ್ಥೆಯಲ್ಲಿ ನಮಗೆ ಕಾಣುತ್ತೆ. ಸ್ವಪ್ನಾವಸ್ಥೆಯಲ್ಲಿ ಕಂಡದ್ದನ್ನು ಜಾಗೃತ ಅವಸ್ಥೆಯಲ್ಲಿ ಕಾಣ್ತೀವಿ ಅಂತ ಯಾಕೆ ಅನ್ಕೊಳ್ಬಾರ್ದು ನೀವು? ಜಾಗೃತ ಅವಸ್ಥೆಗೆ ಸ್ವಪ್ನಾವಸ್ಥೆ ಕಾರಣ ಅಂತ ಯಾಕೆ ಅನ್ಬಾರ್ದು? ಇದು ಚಕ್ರ ಉಂಟು, ಅಲಾದ ಚಕ್ರ ಅಂತ ಮುಂದೆ ಬರ್ತಾರಲ್ಲ, ಅದಕ್ಕೆಲ್ಲ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಚಕ್ರ ಪರಸ್ಪರ ಅನ್ಯೋನ್ಯಾಶ್ರಯ ಇದೆ. ಹೇಗೆ ಸ್ವಪ್ನ ಜಾಗೃತಾವಸ್ಥೆಯಿಂದ ಆಗಿದೆಯೋ ಹಾಗೆಯೇ ಜಾಗೃತಾವಸ್ಥೆಯೂ ಕೂಡ ಸ್ವಪ್ನಾವಸ್ಥೆಯಿಂದ ಆಗಿದೆ. ಸ್ವಪ್ನ ಅಂದ್ರೇನು? ಕೇವಲ ಮನಸ್ಸಿನ ವ್ಯಾಪಾರ. ಈಗ ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆ ವ್ಯತ್ಯಾಸ ಏನು? ಜಾಗೃತ ಅವಸ್ಥೆಯಲ್ಲಿ ದೇಹ ಕೆಲಸ ಮಾಡ್ತಾ ಇದೆ, ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ, ಮನಸ್ಸು ಕೆಲಸ ಮಾಡ್ತಾ ಇದೆ. ಸ್ವಪ್ನಾವಸ್ಥೆಯಲ್ಲಿ ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ, ಮನಸ್ಸು ಮಾತ್ರ ಕೆಲಸ ಮಾಡ್ತಾ ಇದೆ. ಇಂದ್ರಿಯಗಳು ಎಲ್ಲಿ ಕೆಲಸ ಮಾಡಲ್ವೋ, ಮನಸ್ಸು ಎಲ್ಲಿ ಕೆಲಸ ಮಾಡಲ್ವೋ ಸುಷುಪ್ತಿ ಅದು. ಈ ಎರಡರಲ್ಲಿ ಈ ಜಾಗೃತಾವಸ್ಥೆಯಲ್ಲಿ ಇಂದ್ರಿಯಗಳು ಕೆಲಸ ಮಾಡೋದನ್ನ ಸ್ವಪ್ನಾವಸ್ಥೆಯಲ್ಲಿ ಮನಸ್ಸು ಮಾತ್ರ ಕೆಲಸ ಮಾಡುತ್ತೆ ಅಂತ ನಾವು ಹೇಳಬೇಕು. ನಾವು ಈ ಜಾಗೃತ ಅವಸ್ಥೆಯಲ್ಲಿ ಏನಾದ್ರು ನೋಡಿರ್ತೀವಿ, ಕನಸಲ್ಲೂ ಅದನ್ನೇ ನೋಡ್ತೀವಿ. ಇವಾಗ ರೆಪಿಟೇಟಿವ್ ಡ್ರೀಮ್ಸ್ ಅಂತ ಇರುತ್ತಲ್ಲ, ರೀಪ್ರೊಡಕ್ಟಿವ್ ಡ್ರೀಮ್ಸ್, ನಾವು ಜಾಗೃತ ಅವಸ್ಥೆಯಲ್ಲಿ ಆದದ್ದನ್ನು ಕನಸಲ್ಲಿ ನೋಡ್ತೀವಿ. ಅದು ನೋಡೋದು ವಾಸ್ತವ ಕಣ್ಣಿಂದ ನೋಡ್ತೀವೋ? ಜಾಗೃತ ಅವಸ್ಥೆಯಲ್ಲಿ ಕಣ್ಣಿಂದ ನೋಡ್ತೀವಿ. ಇಲ್ಲಿ ಸ್ವಪ್ನಾವಸ್ಥೆಯಲ್ಲಿ ನಾವು ಕಣ್ಣಿಂದ ನೋಡ್ತಾ ಇದ್ದೀವೋ? ಕಣ್ಣಿಂದ ನೋಡ್ದ ಹಾಗೆ ಇರುತ್ತೆ, ಅದರ ಮನಸ್ಸು ನೋಡ್ತಾ ಇರೋದು. ಯಾಕೆಂದ್ರೆ ಕಣ್ಣು ಮುಚ್ಕೊಂಡೇ ಇರ್ತಾನೆ, ನಿದ್ರೆ ಮಾಡ್ತಿರೋ ಕಣ್ಣು ಮುಚ್ಕೊಂಡೇ ಇರ್ತಾನೆ, ಕಣ್ಣಿಂದ ಅವನಂತೂ ನೋಡ್ತಾ ಇಲ್ಲ. ಅದು ಕೇವಲ ಮನಸ್ಸಿನ ಉಪಾಧಿಯಿಂದ ಅವನ ದರ್ಶನ ಎಲ್ಲ ನಡೆಯೋದು. ನಾವು ಎಚ್ಚೆತ್ತಾಗಿ ನೋಡೋದು ಕೂಡ ಈ ಮನಸ್ಸಿನ ಉಪಾಧಿಯಿಂದಲೇ ಅಂತ ಯಾಕೆ ಹೇಳಬಾರ್ದು? ನಾವು ಚಿತ್ತದೃಶ್ಯ ಅಂತ ಹೇಳಿದ್ರಲ್ಲ ಮುಂದೆ, ಅದೂ ಕೂಡ ಈ ಕನಸಿನ ಪ್ರಭಾವವೇ ನಮ್ಮ ಎಚ್ಚರಿಕೆಯ ಅವಸ್ಥೆಯೂ ಕೂಡ. ಅಂದರೆ ನಾವು ಎಚ್ಚರವಾಗಿರುವಾಗ ವಸ್ತುನಿಷ್ಠವಾಗಿ ನಾವು ಕೆಲಸ ಮಾಡೋಲ್ಲ, ನಮ್ಮ ಮನಸ್ಸು ಹೇಗೆ ಹೇಳುತ್ತೋ ಆ ಕೆಲಸ ಮಾಡ್ತೀವಿ. ಇದು ಇಂಪೋರ್ಟ್. ಇಲ್ಲಿ ಗರಾಚಕ್ರ ಅಂತ ಹೇಳೋದಕ್ಕೆ ಇವರೆಲ್ಲ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ನಾವು ಪರಮಾರ್ಥ ಅಪರಮಾರ್ಥ ಅಂತ ಅನ್ನೋ ದೃಷ್ಟಿಯಿಂದ ಈ ಜಾಗೃತ ಪರಮಾರ್ಥ, ಸ್ವಪ್ನ ಪರಮಾರ್ಥ ಅಂತ ಹೇಳೋ ಹಾಗಿಲ್ಲ. ಎರಡೂ ಅಪರಮಾರ್ಥದ ನೆಲೆಯಲ್ಲೇ ಸೇರಿದ್ದು. ಒಂದರಿಂದ ಒಂದು ಆಯಿತು ಅಂತಂದ್ರೆ ಅದೂ ಅಪರಮಾರ್ಥದ ನೆಲೆಯಲ್ಲೇ. ವಾಸ್ತವವಾಗಿ ಹೇಳೋ ಹಾಗಿಲ್ಲ. ನಾವು ವಾಸ್ತವವಾಗಿರ್ತಕ್ಕಂಥ ಬ್ರಹ್ಮ ಒಬ್ಬನೇ, ಚಿನ್ಮಾತ್ರ. ಇದು ಯಾವ ಪ್ರಸಂಗವೂ ಇಲ್ಲ. ಏನೇನು ಪ್ರಸಂಗಗಳು ಹೇಳಿದ್ರೂ ಕೂಡ ನಾವು ಈ ಎರಡು ಜಾಗೃತ ಸ್ವಪ್ನ ಎರಡು ಅವಸ್ಥೆಗಳಲ್ಲಿ ಮಾತ್ರ ಹೇಳಬೇಕು. ನಾವು ಸುಷುಪ್ತಿ ಅವಸ್ಥೆಯಲ್ಲಿ ಏನಿರ್ತೀವೋ, ಏನನ್ನು ಅನುಭವಿಸ್ತೀವೋ ಅದೇ ವಾಸ್ತವವಾಗಿ ಅದ್ವಯವಾದದ್ದು. ಅಲ್ಲಿ ಕಾರ್ಯಕಾರಣ ಸಂಬಂಧ, ಹೇತು ಫಲ ಸಂಬಂಧ, ವಿಜ್ಞಾನ ಬಾಹ್ಯಾರ್ಥ ಸಂಬಂಧ ಅಂತನೋ ಸಂಬಂಧಗಳು ಇಲ್ಲ. ಇದರ ಡಿವಿಯೇಷನ್, ಇದರ ಡಿಸ್ಟರ್ಬೆನ್ಸ್, ಈ ಜಾಗೃತ ಸ್ವಪ್ನ ಅವಸ್ಥೆಗಳು ಚಕ್ರವತ್ ಪರಿಭ್ರಮ. ಈ ಎರಡು ಗಾಳಿ ಹೋದ ಹಾಗೆ, ಗಾಳಿ ತಿರುಗುವಾಗ ಒಂದು ಮೇಲೆ ಹೋಗುತ್ತೆ, ಒಂದು ಕೆಳಗೆ ಬರುತ್ತೆ. ಇದು ಇಲ್ಲಿ ವಾಸ್ತವವಾಗಿ ಪರಮಾರ್ಥದಲ್ಲಿ ಈ ಒಂದು ಚಲನೆ ಇಲ್ಲ, ವ್ಯವಹಾರದಲ್ಲಿ ಈ ಚಲನೆ ಬರುತ್ತೆ. ಆದರೆ ಇದು ಪರಮಾರ್ಥಕ್ಕೆ ಇದು ಅಂಟುಕೊಳ್ಳಲ್ಲ. ಆದ್ದರಿಂದ ಈ ಚಲನೆಯೂ ಪರಮಾರ್ಥ ಅಂತ ಹೇಳುವಾಗಿಲ್ಲ. ಅದನ್ನು ಸಂಸಾರ ಅಂತ ಅನ್ನೋದು ಅಪರಮಾರ್ಥ, ಬ್ರಹ್ಮ ಅಂತ ಅನ್ನೋದು ಪರಮಾರ್ಥ. ಸಂಸಾರದಲ್ಲಿ ಕಾಣುವ ಬಂಧ ಮೋಕ್ಷ ಎರಡೂ ಕೂಡ ಅಪರಮಾರ್ಥ, ಬ್ರಹ್ಮ ಅಂತ ಅನ್ನೋದು ಒಂದು ಮಾತ್ರ ಪರಮಾರ್ಥ ಅಂತ ಇಲ್ಲಿ. ಅದನ್ನೇ ಈ ನಾರಾಯಣ